ಭೂಪರಗಳ ಒಡೆಯನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ಯಾಕೋಬನು ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 1-4 ವಚನಗಳನ್ನ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಿದ್ದೇನೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 1-4 ವಚನಗಳು. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರೇಲ್ 12 ಕುಲದವರಿಗೆ ಬರೆಯುವುದು. ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನೀವು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ತಕ್ಕಂಥವ್ರು ಇವತ್ತು ಆರಂಭದ ಪ್ರಾರ್ಥನೆಯನ್ನ ಸಹೋದರ ಜಾನ್ಸನ್ ಶರಣಪ್ಪ ಅವರು ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಜೀವ ಸ್ವರೂಪನಾದ ದೇವರಿಗೆ ನಿನ್ನ ನಾಮಕನ ಸ್ತೋತ್ರ ಸ್ವಾಮಿ. ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ, ಸುಖವಾದ ಎದುರಿಗಾಗಿ ಸ್ತೋತ್ರ, ನಿನ್ನೆ ಮಾಡಿದಂತೆಲ್ಲ ಆಶೀರ್ವಾದಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸಮಯದಲ್ಲಿ ಮತ್ತೊಂದು ಹೊತ್ತಿ ನಿನ್ನ ಸನ್ನಿಧಾನದಲ್ಲಿ ಸೇರಿರುತ್ತೇವೆ. ನಿನ್ನ ಕೃಪೆಗಳ ಹಸ್ತಗಳು ಎಲ್ಲ ನನ್ನ ಸಭಿಕರುಗಳ ಮೇಲೆ ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಕೃಪೆಯನ್ನು ತೋರಿಸು. ಸಮಯದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನವನ್ನು ಮಾಡಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭ ಮಾಡುವಾಗ ನೀವು ಸ್ವಾಮಿ ನಿನ್ನ ಮಹಿಮೆ, ನಿನ್ನ ಕೃಪೆ ಇರಲಿ. ನಿನ್ನ ಪ್ರೀತಿಯ ಸೇವಕರನ್ನು ಕ್ರಿಸ್ಟೋಫರ್ ರಾಜರನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರ ನಿನ್ನ ಕೃಪೆಯಲ್ಲಿ ನಡೆಸು. ನಿನ್ನ ವಾಕ್ಯಗಳ ಮುಖಾಂತರ ಮಕ್ಕಳನ್ನು ದಯಪಡಿಸಿ ನಾವೆಲ್ಲರೂ ಆ ವಾಕ್ಯಗಳನ್ನು ತಿಳಿದುಕೊಂಡು ಅವರ ಪ್ರಕಾರ ನಡಲಿಕ್ಕೆ ಸಹಾಯ ಮಾಡಿ ಸ್ವಾಮಿ. ಈ ಸಮಯದಲ್ಲಿ ನಮ್ಮೆಲ್ಲನೇ ಕೈ ಕೊಡುತ್ತೇವೆ. ಈ ಕಾರ್ಯಕ್ರಮದ ನೀನೇ ಮಂಗಳ ಮಾಡಿ ನನ್ನ ಮಹಿಮೆ ಹೊಂದಬೇಕೆಂದು ಯೇಸು ಹೆಸರಿನಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇನ್. ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರ ಜಾನ್ಸನ್ ಶರಣಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ನಾವು ಒಂದು ವಿಶೇಷ ಗೀತೆಯನ್ನ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವ್ರ ಜೊತೆಗೆ ನಾವು ಕೇಳೋಣ. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನ ಸೋನಾಗಿದ್ದೇನೆ. ಈ ಒಂದು ಸಂಗೀತ ಪುಸ್ತಕದಲ್ಲಿ 18ನೇ ಸಂಗೀತ ಇದು ಇದೆ. ಆದ್ರೆ ಇದ್ರ ಶೈಲಿ ಹೇಗಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನನ್ನ ಒಂದು ಶೈಲಿಯಲ್ಲಿ ಇದನ್ನ ನಾನು ಯಾವಾಗ್ಲೂ ಹಾಡ್ತಾ ಇರ್ತೀನಿ. ಅದನ್ನೇ ಇವತ್ತು ಕೂಡ ಹಾಡ್ತೀನಿ. ದೇವರು ಮಹಿಮೆ ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಈ ಹಾಡನ್ನ ಹೀಗೆ ಕಲಿತು ಚೆನ್ನಾಗಿರ್ತದೆ ಅಂತ. ಸಂಗೀತ ಪುಸ್ತಕದಲ್ಲಿ 18ನೇ ಸಂಗೀತ ಇದು. ಹಾಡ್ತೀನಿ ನೋಡಿ. ಯೇಸುವೆ ನಿನ್ನಾತ್ಮದ ನೆಸರು ನೀ ಸಮೀಪಿರೆ. ಯೇಸುವೆ ನಿನ್ನಾತ್ಮದ ನೆಸರು ನೀ ಸಮೀಪಿರೆ. ಕಾವಳವೆಲ್ಲ ಪೋಪುದು ನಿವಾಸಿ ಸಂತರಾತ್ಮನುಳ್. ಯೇಸುವೆ ನೀನೆನ್ನಾತ್ಮದ ಹೆಸರು ನೀ ಸಮೀಪಿರೆ. ಕಾವಳವೆಲ್ಲ ಪೋಪುದು ನಿವಾಸಿ ಸಂತರಾತ್ಮನುಳ್. ಹಗಲು ರಾತ್ರಿ ನೀನಿರೆ
ಜಗದೊಳೆನ್ನ ಹತ್ತಿರ ಹಗಲು ರಾತ್ರಿ ನೀನಿರೆ. ಜಗದೊಳೆನ್ನ ಹತ್ತಿರ ಸೊಗಸಿನಿಂದ ಬಾಳುವೆ, ನಗುತ್ತ ಪ್ರಾಣ ನೀಗುವೆ. ಸೊಗಸಿನಿಂದ ಬಾಳುವೆ, ನಗುತ್ತ ಪ್ರಾಣ ನೀಗುವೆ. ಯೇಸುವೆ ನೀ ಎನ್ನಾತ್ಮದ ಹೆಸರು, ನೀ ಸಮೀಪಿರೆ. ನಿನ್ನವರೋಳರಾದರು ನಿನ್ನನುಪೇಕ್ಷೆ ಮಾಡಿರೆ. ನಿನ್ನವರೋಳರಾದರು ನಿನ್ನನುಪೇಕ್ಷೆ ಮಾಡಿರೆ. ನಿನ್ನೊಲ್ಮೆಯಿಂದ ಪಾಪಿಯ ಮನ್ನಿಸಿ ನೀ ಸಂರಕ್ಷಿಸು. ನಿನ್ನೊಳ್ಮೆಯಿಂದ ಪಾಪಿಯ ಮನ್ನಿಸಿ ನೀ ಸಂರಕ್ಷಿಸು. ಯೇಸುವೆ ನೀ ಎನ್ನಾತ್ಮದ ನೇಸರು, ನೀ ಸಮೀಪಿರೆ. ಕೊಡು ನಿಕ್ಷೇಮ ರೋಗಿಗೆ, ಕೊಡು ಸೌಭಾಗ್ಯ ದೀನಗೆ. ಕೊಡು ನಿಕ್ಷೇಮ ರೋಗಿಗೆ, ಕೊಡು ಸೌಭಾಗ್ಯ ದೀನಗೆ. ಕೊಡು ವಿಶ್ರಾಂತಿ ಶಾಂತಗೆ, ಕೊಡು ಸಂತೋಷ ದುಃಖಿಗೆ. ಕೊಡು ವಿಶ್ರಾಂತಿ ಶಾಂತಗೆ, ಕೊಡು ಸಂತೋಷ ದುಃಖಿಗೆ. ಯೇಸುವೆ ನೀ ಎನ್ನಾತ್ಮದ ಹೆಸರು, ನೀ ಸಮೀಪಿರೆ. ಸುನಿದ್ರೆಗೈದು ಏಳಲು ನೆನೆದು ನಿನ್ನ ಪ್ರೇಮವ. ಸುನಿದ್ರೆಗೈದು ಏಳಲು ನೆನೆದು ನಿನ್ನ ಪ್ರೇಮವ. ದಿನದ ಕಾರ್ಯ ಸಾಗಿಸೆ, ನಿಮ್ಮನ್ನಾಶೀರ್ವದಿಸು. ದಿನದ ಕಾರ್ಯ ಸಾಗಿಸೆ, ನಿಮ್ಮನ್ನಾಶೀರ್ವದಿಸು. ಯೇಸುವೆ ನೀ ಎನ್ನಾತ್ಮದ ನೇಸರು, ನೀ ಸಮೀಪಿರೆ. ಕಾವಳವೆಲ್ಲ ಪೋಪುದು ನಿವಾಸಿ ಸಂತರಾತ್ಮನೊಳ್. ಯೇಸುವೆ ನೀನೆನ್ನಾತ್ಮದ ಹೆಸರು, ನೀ ಸಮೀಪಿರೆ. ಆಮೆನ್. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನಕ್ಕೆ ಕೂಡಿ ಬಂದಿರುವಾಗ ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ಕ್ರಿಸ್ಟೋಫರ್ ರಾಜ್ ಅವರು ಸಂದೇಶವನ್ನು ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಉಪಲಬ್ಧವಿಲ್ಲದ ಕಾರಣ ಈ ಕಾರ್ಯಕ್ರಮವನ್ನು ನಾನು ನಡೆಸುವಂತನಾಗಿದ್ದೇನೆ. ಸೊ ಈ ಕೊನೆ ಕಾಲದ ಜೀವಿತದಲ್ಲಿ ದೇವರ ಮಕ್ಕಳು ಪ್ರತಿ ಬೆಳಗು ಕರ್ತನ ಕೃಪಾಸಯಕ್ಕೆ ಬರುವಾಗ ಕರ್ತನು ನಮ್ಮ ಮುಂದೆ ಇರುವಂತಹ ಸವಾಲುಗಳನ್ನ ಪ್ರತಿನಿತ್ಯವೂ ಎದುರಿಸಿ ಜಯಿಸಲು ಬೇಕಾದಂತ ಮಾರ್ಗದರ್ಶನವನ್ನು, ಆತನ ಜ್ಞಾನವನ್ನು ನಮಗೆ ಅನುಗ್ರಹಿಸಿ ನಾವು ಆತನ ಸನ್ನಿಧಾನದಲ್ಲಿ
ಮುಟ್ಟಬೇಕಾದಂತ ಗುರಿಯನ್ನ ಮುಟ್ಟುವ ಹಾಗೆ ನಮ್ಮನ್ನ ಚೈತನ್ಯ ಪಡಿಸುತ್ತಾ ಬರುವಂತನಾಗಿದ್ದಾನೆ. ದೇವರ ವಾಕ್ಯ ಭಾಗದಲ್ಲಿ ನಾವು ಹೋಗುವಾಗ ಮತ್ತೊಮ್ಮೆ ಈ ಒಂದು ವಾಕ್ಯವನ್ನ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯಾಕೋಬನು ಬರೆದಂತ ಪತ್ರಿಕೆಯಲ್ಲಿ 1ರಿಂದ 1ನೇ ಅಧ್ಯಾಯ 1ನೇ ವಚನದ ತನಕ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರೇಲ್ 12 ಕುಲದವರಿಗೆ ಬರೆಯುವುದು. ನಿಮಗೆ ಶುಭವಾಗಲಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿಸ್ತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನದ ಧ್ಯಾನಕ್ಕಾಗಿ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಕೃಪೆ ನಮ್ಮ ಮೇಲಿರಲಿ. ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವದಿಸು. ನಿನ್ನ ಕೃಪೆಯಿಂದ ಈ ದಿನದ ಸಂದೇಶವನ್ನ ನಮಗೆ ದಯಪಾಲಿಸು. ಇದರಲ್ಲಿ ನಿನಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡುತ್ತೇವೆ ಕರ್ತನೆ, ಆಮೇನ್. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಲೋಕದ ಕೊನೆಯ ಭಾಗದಲ್ಲಿ ನಿಂತಿರುವಂತ ನಾವು ಒಂದು ವಿಶಿಷ್ಟವಾದಂತ ಸಂಗತಿಯನ್ನ ಎಂದಿಗೂ ಮರೆಯಬಾರದು. ಮತ್ತು ಅದು ನಮ್ಮ ಜೀವಿತದಲ್ಲಿ, ಕ್ರೈಸ್ತಿಯ ಜೀವಿತದಲ್ಲಿ ನಿರಂತರವು ನಮ್ಮ ಪಾಲಿಗೆ ಇರುವಂತ ಒಂದು ಮೃಷ್ಟಾನ್ನ ಭೋಜನ. ದೇವರು ನಮಗಾಗಿ ನೇಮಿಸಿರುವಂತ ಒಂದು ಯೋಜನೆ. ಆ ಯೋಜನೆಯನ್ನ ಯಾಕೋಬನು, ದೇವರ ಶಿಷ್ಯನಾಗಿರ್ತಕ್ಕಂಥ ಯಾಕೋಬನು ಈ ಸಂದೇಶವನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ಇದು 2000 ವರ್ಷಗಳ ಹಿಂದೆ ದೇವರ ಆತ್ಮನು ಯಾಕೋಬನನ್ನ ಪ್ರೇರೇಪಿಸಿ ಬರೆಯುವಾಗ ಆತನ ಶಿಷ್ಯರುಗಳಲ್ಲಿ ಎಲ್ಲರೂ ಸಹ ಈ ವಿಷಯವಾಗಿ ತಿಳುವಳಿಕೆಯನ್ನು, ಎಚ್ಚರಿಕೆಯನ್ನು ಸಭೆಗೆ, ಕ್ರಿಸ್ತನನ್ನು ನಂಬುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಈ ಮಾಹಿತಿಯನ್ನ ಕೊಡುವುದರ ಮುಖಾಂತರವಾಗಿ ನಿತ್ಯ ಕಾಲಕ್ಕೂ ದೇವರ ಯೋಜನೆಯಲ್ಲಿ ದೇವರ ಜನರು ಕರ್ತನನ್ನ ಸಂಪೂರ್ಣವಾಗಿ ಆತನ ಚಿತ್ತವನ್ನು ನೆರವೇರಿಸುವುದಕ್ಕೂ, ಆತನನ್ನ ಮಹಿಮೆ ಪಡಿಸುವುದಕ್ಕೂ, ಆತನ ಪರಿಶುದ್ಧವಾದಂತ ಯೋಜನೆಯಲ್ಲಿ ಸಂಪೂರ್ಣವಾಗಿ ಪಾಲು ಹೊಂದಿ ಆ ನಿತ್ಯವಾದ ಜೀವನ ಹೊಂದುವುದಕ್ಕೆ ಬೇಕಾದಂತ ಸತ್ಯವನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಸಭೆ ಹಿಂಸೆಗೆ ಒಳಗಾಗಿದೆ. ಅವರನ್ನ ಬಲಪಡಿಸುವಂತ ಕೆಲಸವನ್ನ ಮತ್ತೊಮ್ಮೆ ಯಾಕೋಬನು ಬರೆಯುವಂತನಾಗಿದ್ದಾನೆ. ಸಭೆ ಆರಂಭವಾದಂತ ದಿನದಿಂದ ಹಿಂಸೆಯ ನಿಮಿತ್ತದಿಂದಲೇ ಪ್ರಾರಂಭವಾಗಿದೆ. ಹಿಂಸೆಯ ಜೊತೆಗೆ ಸಭೆ ಬೆಳೆದಿದೆ. ಕಷ್ಟಗಳನ್ನ, ಸಂಕಟಗಳನ್ನ, ಶೋಧನೆಗಳನ್ನ, ಸಮಸ್ಯೆಗಳನ್ನ ಅನುಭವಿಸುತ್ತಲೇ ಕೈಗೆ ಕಾಲಿಗೆ ಬೇಡಿಗಳನ್ನ ಹಾಕಿಕೊಂಡೇ ಸುವಾರ್ತೆ ಸೇವೆಯನ್ನ ದೇವರ ಸೇವಕರು ತಮ್ಮ ಆಯುಷ್ಕಾಲಗಳಲ್ಲಿ ದೇವರಿಗೆ ಮಹಿಮೆ ಬರುವ ಹಾಗೆ ಕರ್ತನ ಚಿತ್ತವನ್ನ ನೆರವೇರಿಸಲು ಈ ಲೋಕದಲ್ಲಿ ಸೇವೆಯನ್ನ ಮಾಡಿದ್ದಾರೆ. ಈ ಸೇವೆಯ ಅನುಭವ ಯಾಕೋಬನಿಗಿತ್ತು. ಮತ್ತು ಎಲ್ಲೇ ಇದ್ರೂ ಕ್ರೈಸ್ತರಿಗಾಗುವಂತ ಈ ಒಂದು ಪರಿಸ್ಥಿತಿಯನ್ನ ಆತನು ಬಲ್ಲವನಾಗಿದ್ದುಕೊಂಡು ಪ್ರತಿಯೊಬ್ಬರಿಗೂ ಈ ಸಂದೇಶವನ್ನ ಬರೆಯುತ್ತಾನೆ. ಅದರಲ್ಲಿ ಯೇಸು ಕ್ರಿಸ್ತನು ಆತ್ಮನಿಂದ ತನ್ನ ಮಕ್ಕಳಿಗೆ ಮಾಡುವ ಸಂತೈಸುವಿಕೆಯನ್ನ ನಾವು ನೋಡಬಹುದಾಗಿದೆ. ಆತನು ಬರೆಯುತ್ತಾನೆ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಯೇಸು ಕ್ರಿಸ್ತನು ಕೂಡ ಮತ್ತಾಯ ಬರೆದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳಿದನು. ನೋಡೋಣ, ನಮ್ಮ ಸತ್ಯವೇದದಲ್ಲಿ
ಮತ್ತಾಯನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ದೇವರು ಕ್ರಿಸ್ತನು ಇದೇ ಮಾತುಗಳನ್ನ ತನ್ನ ಶಿಷ್ಯರಿಗೆ ತಿಳಿಸುವಂತನಾಗಿದ್ದಾನೆ. ಓದಿಕೊಳ್ಳೋಣ 5ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಯಾಕೋಬನಿಗೆ ಯೇಸು ಕ್ರಿಸ್ತನ ಈ ಮಾತುಗಳು ಕಲ್ಲಿನ ಮೇಲೆ ಕತ್ತಿದಂತ ಅಕ್ಷರಗಳಾಗಿ ಆತನ ಹೃದಯದಲ್ಲಿ ಉಳಿದುಕೊಂಡಿದ್ವು. ಆ ದಿನಗಳು ಬಂದಾಗ ಸಭೆಯಲ್ಲಿ ಸುವಾರ್ತೆಯನ್ನು ಸಾರುವಾಗ ಪ್ರತಿಯೊಬ್ಬ ಸುವಾರ್ತೆ ಸೇವೆ ಮಾಡುವಂತ ದೇವರ ಸೇವಕನ ಮೇಲೆ ಎರಗಿ ಬಂದಂತ ಆಪತ್ತುಗಳನ್ನ ಆತನು ಅನುಭವಿಸುವಾಗ, ಕಣ್ಣಾರೆ ಕಾಣುವಾಗ ಈ ಮಾತುಗಳು ಆತನನ್ನ ಬಲಪಡಿಸಿದವು, ಸಂತೈಸಿದವು ಮತ್ತು ಚೈತನ್ಯ ಪಡಿಸಿದವು. ಹೀಗಾಗಿ ಆತನು ಸೇವೆಯಲ್ಲಿ ಸ್ಥಿರವಾಗಿ ನಿಂತು ಮುಂದಿನ ಸಭೆಯನ್ನ ಪರಿಪಾಲಿಸುತ್ತಾ ಸಭೆಗೆ ಬೇಕಾದಂತ ಪ್ರಾಮುಖ್ಯವಾದ ಸತ್ಯವನ್ನ ಬಲವಾಗಿ ಅದನ್ನ ಸಾರಲಿಕ್ಕೆ ತನ್ನ ಸುವಾರ್ಥ ಸೇವೆಯಲ್ಲಿ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಭಾಗವಾಗಿ ಆರಿಸಿಕೊಂಡಿದ್ದಾನೆ. ಆತನು ಶುರುವಾಗಲೇ ಪ್ರಾರಂಭ ಮಾಡುವಾಗಲೇ ಈ ಮಾತುಗಳನ್ನ ಹೇಳ್ತಾನೆ. ನಾನು ಕ್ರಿಸ್ತನಿಗೂ ದೇವರಿಗೂ ದಾಸನು. ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ನಾನು ದೇವರ ದಾಸನು, ದೇವರ ಸೇವಕನು. ಇಲ್ಲಿ ಬರುತ್ತಾನೆ, ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರೇಲ್ 12 ಕುಲದವರಿಗೆ ಬರೆಯುವುದು. ಆ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಬೇರೆ ದೇಶಗಳಲ್ಲಿ ಸುವಾರ್ತೆ ಸಾಗಿತ್ತೋ ಮುಟ್ಟಿತ್ತೋ ನಮಗೆ ಗೊತ್ತಿಲ್ಲ. ಮೊದಲನೇ ಶತಮಾನದಲ್ಲಿ ಬದಲಿಗಾಗಲೇ ಸುವಾರ್ತೆ ಎಲ್ಲಾ ದೇಶಗಳಿಗೆ ಸಾರುವಂತ ವ್ಯವಸ್ಥೆ ಆಗಿ ಶಿಷ್ಯರುಗಳು ಎಲ್ಲಾ ದೇಶಗಳಿಗೆ ತಮ್ಮನ್ನ ತಾವು ಪ್ರತಿಷ್ಠಿಸಿಕೊಂಡು ದೇವರ ಆತ್ಮನಿಂದ ನಡೆಸಲ್ಪಟ್ಟು ಹೋದವರಾಗಿದ್ದರು. ನಮ್ಮ ದೇಶಕ್ಕೆ ತೋಮನು ಬಂದನು. ಸೊ 12 ಮಂದಿ ಶಿಷ್ಯರ ಒಂದು ಚರಿತ್ರೆಯನ್ನು ನೋಡುವಾಗ ಅವರ್ಯಾರು ಕೂಡ ಸಮಾಧಾನದ ನೆಮ್ಮದಿಯ ಜೀವಿತವನ್ನ ಅವರು ಅನುಭವಿಸಲೇ ಇಲ್ಲ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಸುವಾರ್ತೆ ಸಾರುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಮಗೆ ಗೊತ್ತಿರುವಂತ ಭಾಷೆಯಲ್ಲಿಯೇ ಸ್ವಲ್ಪ ದೂರದ ಊರುಗಳಿಗೆ ಹೋದ್ರೆ ನಮಗೆ ಬೇಕಾದದ್ದೆಲ್ಲವೂ ಸಿಗುವುದಿಲ್ಲ. ಅನೇಕ ಅನಾನುಕೂಲಗಳನ್ನ ನಾವು ಎದುರಿಸಬೇಕಾಗ್ತದೆ. ಶ್ರೀಮಂತರಾಗಿದ್ರೆ ಕೊಟ್ಟು ಎಲ್ಲ ಕೊಟ್ಟು, ಆದ್ರೆ ಇವರು ಯೇಸು ಸ್ವಾಮಿಯ ಮಾತುಗಳಿಗೆ ಬೆಲೆ ಕೊಡುವವರಾಗಿ ಅಮ್ಮೀಣಿಗಳಿಲ್ಲದೆ, ಹಸಿಬೆ ಇಲ್ಲದೆ, ಕಾಲಿಗೆ ಕೆರವಿಲ್ಲದೆ, ಕೇವಲ ಒಂದು ಮೈ ಮೇಲಿರುವಂತ ಬಟ್ಟೆಯನ್ನು ಹಾಕಿಕೊಂಡು ದೇವರ ಸೇವೆಯನ್ನು ಮಾಡಲು ಮುಂದೆ ಹೋದವರು. ಭಾಷೆ ಗೊತ್ತಿಲ್ಲದೆ, ಜನರು ಗೊತ್ತಿಲ್ಲದೆ, ಸ್ಥಳ ಗೊತ್ತಿಲ್ಲದೆ ದೇವರ ಮಾತಿಗೆ ವಿಧಿಯರಾಗಿ ಹೋದವರು. ಪ್ರತಿಯೊಂದು ಆರಂಭದ ಕ್ಷಣದಿಂದ ಅಂತ್ಯದವರೆಗೂ ಅವರು ಎಲ್ಲಾ ರೀತಿಯ ಕೊರತೆಯಿಂದಲೇ ಬದುಕಿದ್ರು. ಎಲ್ಲಾ ರೀತಿಯ ಸಮಸ್ಯೆಗಳನ್ನೇ ಎದುರಿಸುತ್ತಾ ಜೀವಿಸಿದ್ರು. ಪ್ರತಿ ಕ್ಷಣ ಮುಂದಿನ ಭವಿಷ್ಯಕ್ಕಾಗಿ ಏನ್ ಮಾಡ್ಬೇಕು ಅನ್ನೋ ಭಯ ಇದ್ರೂ ಕೂಡ ಅದ್ರ ಬಗ್ಗೆ ಚಿಂತಿಸದೆ ತಾವು ಯಾವ ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದಾರೋ, ಯಾವ ಕರ್ತವ್ಯವನ್ನ ನೆರವೇರಿಸಬೇಕಾಗಿದೆಯೋ ಅದಕ್ಕಾಗಿ ಪ್ರತಿ ಕ್ಷಣದಲ್ಲಿಯೂ ಹೋರಾಟವನ್ನ ಮಾಡ್ತಿದ್ರು. ಸೇವಕರನ್ನ ನಾವು ನೋಡುವಾಗ ಹಗಲು ರಾತ್ರಿ ನಿದ್ರೆಯಲ್ಲಿ ಅವ್ರನ್ನ ಎಬ್ಬಿಸಿದ್ರು ಸಹ ಎದ್ದು ಕೂತ್ಕೊಂಡು ಇನ್ನೊಬ್ಬರಿಗೆ ದೇವರ ವಿಷಯವನ್ನ ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಿದ್ರು. ಅಷ್ಟೊಂದು ದೇವರ ಮೇಲಿನ ಪ್ರೀತಿ ಅವರಲ್ಲಿತ್ತು.
ಅಷ್ಟೊಂದು ಪ್ರೀತಿ ಮಾಡುವಂತ ದೇವ ಜನರು ಕೊರತೆಯಿಂದಲೂ ಹಿಂಸೆಯಿಂದಲೂ ಅನ್ಯಾಯದ ಮೋಸದ ಕೃತ್ಯಗಳಿಂದಲೂ ಆಕ್ರಮಣಕ್ಕೆ ಒಳಗಾಗಿ ಹಿಂಸೆಗಳನ್ನ ಅನುಭವಿಸುತ್ತಾ ಅವಮಾನವನ್ನು ಹೊಂದುತ್ತಾ ಯಾವುದೇ ರೀತಿಯಾದಂತ ಬೇಸರವಿಲ್ಲದೆ ಮತ್ತೆ ಬೆಳಗ್ಗೆ ಎದ್ದು ದೇವರ ಸೇವೆಯನ್ನು ಮಾಡೋದಕ್ಕೆ ಅವಮಾನ ಹೊಂದೋದಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಂಡು ಜೋಳಿಗೆಯನ್ನು ಹಾಕೊಂಡು ದೇವರ ವಾಕ್ಯವನ್ನು ಸಾರಲಿಕ್ಕೆ ಮುಂದಕ್ಕೆ ಹೋಗುತ್ತಿದ್ದರು. ಇದು ಯಾಕೋಬನ ಅನುಭವವಾಗಿತ್ತು ಮತ್ತು ಈ ಅನುಭವ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಇದು ನಿರಂತರವೂ ಇರುತ್ತದೆ ಎಂಬುದನ್ನ ಆತನು ಬಲ್ಲವನಾಗಿದ್ದ. ಇದನ್ನೇ ತಿಮೋತಿಯನ್ನು ಬರೀತಾನೆ. 2 ತಿಮೋತಿಯವರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ಆತನು ತಿಳಿಸುವಂತವನಾಗಿದ್ದಾನೆ. ನೋಡೋಣ ಇಲ್ಲಿ ಏನ್ ಹೇಳ್ತಾನೆ. 12ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ದೇವರ ಸೇವೆ ಮಾಡೋದನ್ನ ಯೇಸು ಕ್ರಿಸ್ತನು ಹೇಳಿದಂತೆ ತಮ್ಮಷ್ಟಕ್ಕೆ ತಾವು ಇರುವಂತ ಸ್ಥಳದಲ್ಲಿ ನ್ಯಾಯವಾಗಿ ಬದುಕುವುದಕ್ಕೆ ಮನಸ್ಸು ಮಾಡಿದ್ರು ಸಹ ಅಲ್ಲಿ ಅವರಿಗೆ ಹಿಂಸೆಗಳು, ಕಷ್ಟಗಳು, ನೋವುಗಳು ದಿನನಿತ್ಯವೂ ಅವರ ಜೊತೆಗೆ ಬೆನ್ನಿಗೆ ಸಿದ್ಧವಾಗಿ ನಿಂತಿರ್ತವೆ. ಯಾಕೆ ಈ ಕೊನೆ ಕಾಲದಲ್ಲಿ ಈ ವಿಷಯಗಳನ್ನ ನಮ್ಮ ಗಮನಕ್ಕೆ ತೆಗೆದುಕೊಳ್ಬೇಕೆಂದಾಗಿ ಹೇಳುವಾಗ, ಈ ಲೋಕವು ಇವತ್ತು ಒಂದು ರೀತಿಯಲ್ಲಿ ಸುಖದ ಸಂಪತ್ತಿನ ಮತ್ತಿನಲ್ಲಿ ತೇಲ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನು ಸುಖದ ಬೆನ್ನ ಹತ್ತಿ ಓಡ್ತಾ ಇದ್ದಾನೆ. ಏನೇ ಆತನ ಗುರಿ ಇದ್ರೂ ಕೂಡ ಪದವಿ, ಸ್ಥಾನ, ಮಾನ ಗಳಿಸುವಂತ ಪ್ರಯತ್ನಗಳು ಏನಿದ್ರು ಸಹ ಭವಿಷ್ಯದಲ್ಲಿ ಬೇಕಾಗುವ ಸುಖವನ್ನು ಅನುಭವಿಸುವುದಕ್ಕಾಗಿ ಮಾಡುವಂತ ಒಂದು ಪ್ರಯತ್ನಗಳಾಗ್ತವೆ. ಸೊ ಈ ಪ್ರಯತ್ನಗಳು ಎಲ್ಲವೂ ಕೂಡ ಮನುಷ್ಯನನ್ನ ಮೋಸದ ಮಾರ್ಗದಲ್ಲಿಯೇ ಕರ್ಕೊಂಡು ಹೋಗ್ತವೆ ಹೊರತು ನೀತಿಯ ಮಾರ್ಗದಲ್ಲಿ ಅವರನ್ನ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಯಾರಾದರೂ ನೀತಿಯ ಮಾರ್ಗವನ್ನು ಅನುಸರಿಸಲು ಮನಸ್ಸು ಮಾಡುವುದಾದರೆ ಅದು ದೇವರ ಮಾರ್ಗ, ಯೇಸು ಕ್ರಿಸ್ತನ ನಿತ್ಯವಾದ ನೀತಿಯ ಜೀವಿತ. ಆ ಜೀವಿತವನ್ನ ಆರಿಸಿಕೊಳ್ಳುವಂತವರಿಗೆ ಆ ಗುರಿಯನ್ನ, ಲೋಕವು ಕಾಣುವಂತ ಗುರಿಯನ್ನ, ಲೋಕವು ಪಡುವಂತ ಸುಖವನ್ನ ಅನುಭವಿಸ್ಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಸಾರಿ ದೇವರ ಮಕ್ಕಳಾದ ನಾವು 2 ದೋಣಿಯ ಮೇಲೆ ನಡೆಯುವುದಕ್ಕೆ ಪ್ರಯತ್ನ ಮಾಡ್ತೇವೆ, ಇಷ್ಟಪಡ್ತೇವೆ. ದೇವರನ್ನ ಪ್ರೀತಿಸ್ತೇವೆ ಮತ್ತು ಸುಖವನ್ನು, ಎಲ್ಲಾ ರೀತಿಯಾದಂತ ಲೋಕದ ಸೌಲಭ್ಯಗಳನ್ನು, ಈ ಲೋಕದ ಜನರು ಇರುವಂತಹ ಜೀವಿತವನ್ನು ಅನುಭವಿಸಿ ದೇವರನ್ನ ಮಹಿಮೆ ಪಡಿಸೋದಕ್ಕೆ, ತೃಪ್ತಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಸಾಧ್ಯವೇ ಇಲ್ಲ. 2 ಗೆರೆ ಅದು ಎಷ್ಟು ದೂರ ಎಳ್ಕೊಂಡು ಹೋದ್ರು ಕೂಡ ಒಂದಕ್ಕೊಂದು ಮೀಟ್ ಆಗೋಕ್ ಸಾಧ್ಯನೇ ಇಲ್ಲ. ಅದು ತನ್ನದೇ ಆದ ದಾರಿನಲ್ಲಿ ಎಷ್ಟು ದೂರ ಬೇಕಾದ್ರೂ ಸಾಕು. ಹಾಗೆಯೇ ನೀತಿಯ ಜೀವಿತಕ್ಕೂ ಅನಿಯತಿಯ ಜೀವಿತಕ್ಕೂ ಒಂದಕ್ಕೊಂದು ಜೊತೆಯಲ್ಲೇ ಸಾಗಿದ್ರು ಕೂಡ ಅದು ಒಂದನ್ನೊಂದು ಯಾವತ್ತೂ ಕೂಡ ಸಂಧಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೋಬನು ಕೊನೆಯ ಕಾಲದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ನಮ್ಮನ್ನ ಎಚ್ಚರಿಸುವುದಲ್ಲದೆ ಸಂತೈಸುತ್ತಾನೆ. ಏನಂತ ಸಂತೈಸ್ತಾನೆ? ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು. ಪೌಲನು ಬರಿತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ, ಒಳ್ಳೆತನವನ್ನ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು. ನೀವು ಯಾರಿಗೇನು ಕೆಟ್ಟದ್ ಮಾಡ್ಬೇಕಾಗಿದ್ದಿಲ್ಲ, ಅನ್ಯಾಯ ಮಾಡ್ಬೇಕಾಗಿದ್ದಿಲ್ಲ, ಮೋಸ ಮಾಡೋದ್ ಬೇಕಾಗಿದ್ದಿಲ್ಲ, ಅವ್ರಿಗೆ ಕೇಡ್ ಮಾಡೋದ್ ಬೇಕಾಗಿಲ್ಲ, ನಿಮ್ಮಿಂದ ಅವ್ರಿಗೆ ಯಾವ ಕೇಡು ಆಗ್ಬೇಕಾಗಿರೋಲ್ಲ. ನಿಮ್ಮಷ್ಟಕ್ಕೆ ನೀವು ಒಳ್ಳೆಯದನ್ನ ಆರಂಭ ಮಾಡಿದ್ರೆ, ಒಳ್ಳೆಯವರಾಗಿ ಬದುಕಿದ್ರೆ ಅಷ್ಟು ಸಾಕು ನಿಮಗೆ ಕಷ್ಟಗಳು, ಹಿಂಸೆಗಳು ನಿಮ್ಮ ಮೇಲೆ ಬರೋದಕ್ಕೆ. ನಾವಿರುವಂತ ಪ್ರತಿಯೊಂದು ಸ್ಥಳದಲ್ಲಿಯೂ ಒಂದು ವೇಳೆ ಇದನ್ನ ನೀವು ಅನುಭವಿಸುತ್ತಿದ್ದರೆ ಪ್ರತಿಯೊಬ್ಬ ದೇವರ ಮಕ್ಕಳು ಇದನ್ನ ಅರ್ಥ ಮಾಡ್ಕೋಬೇಕು.
ನಾವು ಒಳ್ಳೆಯತನದ ಹಿಂದೆ ಯೇಸು ಕ್ರಿಸ್ತನು ಹೇಳಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಮನಸ್ಸು ಮಾಡಿ ನಮ್ಮ ಹೆಜ್ಜೆಗಳನ್ನ ಮುಂದೆ ಇಟ್ಟಿದ್ದೇವೆ. ಈ ಕಾರಣಕ್ಕಾಗಿಯೇ ಇವುಗಳು ನಮ್ಮ ಮುಂದೆ ಇವೆ ಎಂಬುದನ್ನ ಅರ್ಥ ಮಾಡ್ಕೋಬೇಕು. ಅನೇಕ ಸಾರಿ ಪ್ರಶ್ನೆ ಮಾಡ್ತಾರೆ, ದೇವರಿದ್ರೆ ಯಾಕೆ ನನಗೆ ಕಷ್ಟ ಬರುತ್ತೆ, ದೇವರಿದ್ರೆ ಯಾಕೆ ನಾನು ಈ ನೋವನ್ನು ಅನುಭವಿಸ್ಬೇಕಾಗಿತ್ತು, ದೇವರಿದ್ರೆ ಯಾಕೆ ಈ ಪರಿಸ್ಥಿತಿ ಬರ್ಬೇಕಾಗಿತ್ತು. ಈ ಮಾತು ದೇವರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ಲದಾಗ ಬರ್ತದೆ. ಆದರೆ ದೇವರ ಮಕ್ಕಳಿಗೆ ಸರಿಯಾದಂತ ತಿಳುವಳಿಕೆ ಇದ್ದಾಗ ಈ ಮಾತುಗಳು ಬರುವುದಿಲ್ಲ. ಯಾಕೆ ಬರ್ತವೆ ಎಂಬುದನ್ನ ಅವರು ಮೊದಲೇ ಮನಗಂಡವರಾಗಿರ್ತಾರೆ. ಮೊದಲೇ ಗಂಡವರಾಗಿದ್ರೆ, ಅಂದ್ರೆ ಅರ್ಥ ಮಾಡ್ಕೊಂಡಿದ್ರೆ, ತಿಳಿದವರಾಗಿದ್ರೆ, ಎದುರು ನೋಡೋರಾಗಿದ್ರೆ, ಮುಂದೆ ಇದನ್ನ ಅವ್ರು ಎದುರು ನೋಡ್ತಾನೆ ಇರ್ಬೇಕಾಗ್ತದೆ. ಇವತ್ತು ಎಲ್ಲಿ ಅವಮಾನ ಆಗ್ತದೆ, ಇವತ್ತು ಎಲ್ಲಿ ನಷ್ಟ ಆಗ್ತದೆ, ಎಲ್ಲಿ ತೊಂದರೆ ಆಗ್ತದೆ, ಯಾರು ಯಾವಾಗ ಏನ್ ಬೇಕಾದ್ರೂ ನಮ್ಮ ಮೇಲೆ ಅಪವಾದಗಳನ್ನ, ಅನ್ಯಾಯಗಳನ್ನ, ನಮ್ಗಿಷ್ಟವಿಲ್ಲದಂತ ಮಾತುಗಳನ್ನ ಆಡಬಹುದು. ಅನೇಕ ಸಾರಿ ಯಾರಾದ್ರೂ ಏನಾದ್ರು ಅಂದ್ರೆ ನಮಗೆ ಮನಸ್ಸಿಗೆ ಬಹಳ ನೋವಾಗ್ತದೆ, ತಡ್ಕೊಳಕ್ ಆಗೋದಿಲ್ಲ. ಎಷ್ಟೋ ಸಾರಿ ಜನರು ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಜನರು ಆಡದ ಮಾತುಗಳನ್ನ ತಡ್ಕೊಳಕ್ಕಾಗದೆ ಟೆನ್ಷನ್ ಆಗಿ ಅವ್ರ ಮನೆ ಬರೋಷ್ಟೊಳಗಲ್ಲಿ ಜೀವ ಕಳ್ಕೊಂಡು ಸಹಿಸ್ಕೊಳಕ್ ಆಗೋದಿಲ್ಲ. ಇನ್ನು ಒಂದು ಅನ್ಯಾಯ ಮಾಡಿದ್ರೆ, ಒಂದು ತಪ್ಪು ನಡೆದ್ರೆ, ಸಾಮಾನ್ಯವಾಗಿ ಒಳ್ಳೇದನ್ನ ಮಾಡುವವರಿಗೆ ಕೆಟ್ಟದನ್ನ ಸಹಿಸ್ಕೊಳಕ್ ಆಗೋದಿಲ್ಲ. ಕೆಟ್ಟದಕ್ಕೆ ಪ್ರತಿಭಟನೆ ಮಾಡ್ತಾರೆ, ಅದನ್ನ ಹತೋಟಿಯಲ್ಲಿ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಕಾರ್ಯಗಳು ನಡೀತದೆ. ಇಂಥ ಸಮಯ ನಡೆದಾಗ ಘೋರವಾದಂತ ತೀಕ್ಷ್ಣವಾದ ಘರ್ಷಣೆಗಳಾಗ್ತವೆ, ಅಪಾಯಗಳಾಗ್ತವೆ ಮತ್ತು ದೊಡ್ಡ ದೊಡ್ಡ ನೋವುಗಳನ್ನ ಅನುಭವಿಸ್ಬೇಕಾಗ್ತದೆ. ಸೊ ಅಂತ ಸಂದರ್ಭಗಳಲ್ಲಿ ನಾವು ಈ ಭೂಮಿ ಮೇಲೆ ದೇವರ ಘನತೆಗಾಗಿ ಬದುಕನ್ನು ಆರಿಸ್ಕೊಂಡ ಮೇಲೆ, ದೇವರ ನೀತಿಯ ಜೀವಿತವನ್ನ ನಮ್ಮ ಪಾಲಿಗೆ ಪಡ್ಕೊಂಡ ಮೇಲೆ, ಯೇಸು ಕ್ರಿಸ್ತನ ನೀತಿಗಾಗಿ ಜೀವಿಸಲು ಮನಸ್ಸು ಮಾಡಿದ ಮೇಲೆ, ಆ ಹೆಜ್ಜೆಯನ್ನ ಮುಂದಿಡುವಾಗ ಈ ವಿಷಯಗಳು ನಮಗೆ ಗೊತ್ತಿದ್ರೆ ಮಾತ್ರ ಈ ಭೂಮಿ ಮೇಲೆ ನಾವು ಪ್ರತಿ ಹೆಜ್ಜೆಯನ್ನು ಸುರಕ್ಷಿತವಾಗಿ ಮತ್ತು ಎದುರು ಆಗುವಂತ ಪ್ರತಿಯೊಂದು ಸವಾಲುಗಳನ್ನ ಸ್ವೀಕರಿಸ್ತಾ ಹೋಗ್ತೇವೆ. ಮತ್ತು ಆ ಸವಾಲುಗಳನ್ನ ದಾಟಿ ಹೋಗುವಾಗ ನಾವು ಸಂತೋಷಿಸ್ತೇವೆ, ಹರ್ಷಿಸ್ತೇವೆ, ಉಲ್ಲಾಸಿಸ್ತೇವೆ. ಅದು ತಾನೇ ಪೌಲ, ಶೀಲ, ಪೇತ್ರ, ಯೋಹಾನರ ಬದುಕಿನಲ್ಲಿ ಆಯಿತು. ಒಂದೂರಿಗೆ ಹೋಗುವಾಗ ಅವನ ಹಿಡಿದು ಜೈಲಲ್ಲಿ ಹಾಕ್ತಿದ್ರು, ಅವ್ರಿಗೆ ಕಲ್ಲಲ್ಲಿ ಹೊಡಿತಿದ್ರು, ಹಿಂಸೆ ಮಾಡ್ತಿದ್ರು, ಅನ್ಯಾಯ ಮಾಡ್ತಿದ್ರು. ಜನರ ಮುಂದೆ ಕರ್ಕೊಂಡು ಹೋಗಿ ಅವರನ್ನ ನಿಲ್ಲಿಸಿ ನ್ಯಾಯ ವಿಚಾರಣೆ ಮಾಡ್ತಿದ್ರು, ಹೊಡಿತಿದ್ರು, ಬಡಿತಿದ್ರು. ಆ ರಾತ್ರಿ ಆದ್ಮೇಲೆ ಬೆಳಿಗ್ಗೆ ಮತ್ತೆ ಅವರು ದೇವರ ಸೇವೆ ಮಾಡೋದಕ್ಕೆ ಸಂತೋಷದಿಂದ ಮುಂದೆ ಹೋಗ್ತಿದ್ರು. ಅವ್ರಿಗಾದಂತ ಯಾವುದೇ ಸ್ಥಿತಿಗತಿಗಳ ಬಗ್ಗೆ ಅವ್ರು ಚಿಂತೆ ಮಾಡ್ತಿದ್ರು. ಆ ಕಷ್ಟಗಳನ್ನ ಅನುಭವಿಸೋದಕ್ಕೆ, ಆ ನೋವುಗಳನ್ನ ಅನುಭವಿಸೋದಕ್ಕೆ ಅವ್ರು ಕಿಂಚಿತ್ತಾದ್ರೂ ಚಿಂತೆ ಪಡದೆ ಅವರು ಸಂತೋಷಿಸುತ್ತಿದ್ರು, ಸುಖದಿಂದ ನಿದ್ರಿಸುತ್ತಿದ್ರು. ಯಾಕಂತಂದ್ರೆ ಕ್ರಿಸ್ತನಿಗಾಗಿ, ಆತನ ಘನತೆಗಾಗಿ ಇವತ್ತು ನಾವು ಜೀವಿಸಿದ್ದೇವೆ, ಬದುಕಿದ್ದೇವೆ. ಈ ದಿನದ 24 ಗಂಟೆಗಳಲ್ಲಿ ದೇವರಿಗೆ ಮಹಿಮೆಯಾಗುವಂತ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದಿವೆ. ಹೀಗೆ ಅಂದ್ಕೊಳ್ತಿದ್ರು. ಯಾಕೆ ಅಂದ್ಕೊಳ್ತಿದ್ರು ಅಂದ್ರೆ ಈ ಮಾತುಗಳು ಅವ್ರಿಗೆ ಗೊತ್ತಿತ್ತು. ಯೇಸು ಕ್ರಿಸ್ತನು ಈ ಮಾತುಗಳನ್ನ ಹೇಳಿದ್ರು. ಅದನ್ನ ಸ್ವತಃ ಅನುಭವಿಸುವಾಗ ದೇವರ ಮಾತುಗಳು ತಮ್ಮ ಜೀವಿತದಲ್ಲಿ ನೆರವೇರುತ್ತಾ ಇವೆ ಎಂಬುದನ್ನ ಅರ್ಥ ಮಾಡ್ಕೊಳ್ತಿದ್ರು, ಗ್ರಹಿಸ್ಕೊಳ್ತಿದ್ರು. ಹೀಗಾಗುವಾಗ ಅವ್ರಿಗಾಗಿ ಏನೇ ಈ ಲೋಕದಲ್ಲಿ ಅವ್ರಿಗೆ ವಿರುದ್ಧವಾಗಿ ನಡೆದ್ರು ಕೂಡ ಯಾರ ಮೇಲೂ ಅವ್ರಿಗೆ ಕೋಪ ಬರ್ತಿರ್ಲಿಲ್ಲ. ಬದಲಾಗಿ ದೇವರ ಚಿತ್ತವನ್ನ ನೆರವೇರಿಸೋದಕ್ಕಾಗಿ ಅವರು ಸಂತೋಷ ಪಡ್ತಾರೆ. ಹೇಗೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇದ್ದುಕೊಂಡು ತನ್ನನ್ನ ಹಿಂಸಿಸುವವರನ್ನ, ತಂದೆಯೇ ಅವರನ್ನ ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಿದನು, ಅದೇ ಪ್ರಾರ್ಥನೆಯನ್ನ ರಾತ್ರಿ ಮಲಗುವಾಗ ಶಿಷ್ಯರುಗಳು ತಮ್ಮನ್ನ ಹಿಂಸಿಸಿದವರಿಗೆ, ತಮಗೆ ಅಪಮಾನ ಮಾಡಿದವರಿಗೆ, ತಮ್ಮನ್ನ ಕಷ್ಟಗಳಿಗೆ, ಸಂಕಟಗಳಿಗೆ ಗುರಿ ಮಾಡಿದವರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಕಾರಣ ಏನು? ಅವ್ರಿಗೆ ಗೊತ್ತಿತ್ತು, ದೇವರ ಸೇವೆಯ ಬದುಕಿನಲ್ಲಿ
ದೇವರನ್ನ ಪ್ರೀತಿ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನದ ಹಾದಿಯಲ್ಲಿ ನಡೆಯಬೇಕಾದಂತ ಮಾರ್ಗ ಇದೆ. ಎದುರಾಗುವಂತ ವಿಷಯಗಳು ಇವೆ. ಇವುಗಳನ್ನ ನಾವು ದಾಟಿ ಮುಗಿಸಲೇಬೇಕು. ಈ ಭಾರವನ್ನ ನಾವು ಹೊತ್ತುಕೊಳ್ಳೇಬೇಕು ಕ್ರಿಸ್ತನ ನಿಮಿತ್ತ. ಅದನ್ನ ಸ್ವಾಮಿ ಹೇಳ್ತೇನೆ, ನನ್ನ ನಿಮಿತ್ತ ಜನರನ್ನು ನಿಮ್ಮನ್ನು ಹಿಂಸಿಸಿ ನಿಮ್ಮನ್ನ ಅವಮಾನ ಪಡಿಸಿದರೆ ನೀವು ಸಂತೋಷ ಪಡಿದ್ರಿ, ಉಲ್ಲಾಸ ಪಡಿದ್ರಿ. ನಾವು ಸಂತೋಷ ಪಡ್ಬೇಕಾಗಿದೆ, ಉಲ್ಲಾಸ ಪಡ್ಬೇಕಾಗಿದೆ. ಯಾಕಂತಂದ್ರೆ ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾನೆ, ಆ ಉದ್ದೇಶವು ನಮ್ಮ ಜೀವನದಲ್ಲಿ ನೆರವೇರ್ತಾ ಇದೆ. ಆ ಉದ್ದೇಶ ನಮ್ಮಲ್ಲಿ ನೆರವೇರ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ದೇವರು ಹೇಳಿದ ಮಾತುಗಳು ನಮ್ಮ ಜೀವನದಲ್ಲಿ ನಡೀತವೆ ಮತ್ತು ಅದನ್ನ ನಾವು ಸ್ವೀಕಾರ ಮಾಡ್ಕೊಂಡಿದ್ದೇವೆ. ಆ ಸ್ವೀಕಾರದಲ್ಲಿ ನಾವು ಯೇಸು ಕ್ರಿಸ್ತನಂತೆ ಸೋಲದೆ ಜಯವನ್ನು ಹೊಂದುತ್ತಾ ಮುಂದೆ ಸಾಗಿದ್ದೇವೆ. ಹೀಗಿರುವುದರಿಂದ ದೇವರು ಮಾಡಿದ ವಾಗ್ದಾನಗಳಿಗೆ ನಾವು ಬಾಧ್ಯರಾಗಿದ್ದೇವೆ. ಆತನು ಮಾಡಿದಂತ ವಾಗ್ದಾನ ಏನು? 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ನನ್ನ ನಿಮಿತ್ತ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ, ನಿಮಗೆ ಫಲ ಇದೆ. ಸ್ವಾಮಿ ಹೇಳ್ತಾನೆ, ನಾನು ನನ್ನ ರಾಜ್ಯದಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋದಾಗ 12 ಕುಲಗಳ ಮೇಲೆ ಸಿಂಹಾಸನಗಳ ಮೇಲೆ ಕೂತುಕೊಂಡು ನೀವು ಲೋಕಕ್ಕೆ ನ್ಯಾಯ ತೀರಿಸಿ. ಯಾರು ನಿಮ್ಮನ್ನ ಹಿಂಸಿಸಿದ್ರಲ್ಲ, ಯಾರು ನಿಮ್ಮನ್ನ ಹೊಡೆದ್ರಲ್ಲ, ಯಾರು ನಿಮ್ಮನ್ನ ಬೈದ್ರಲ್ಲ, ಯಾರು ನಿಮ್ಮನ್ನ ದಿನನಿತ್ಯವೂ ಶೋಧಿಸಿದ್ರಲ್ಲ, ಅವರುಗಳಿಗೆ ನೀವು ನ್ಯಾಯ ತೀರಿಸುವಂತ ಅವಕಾಶವನ್ನು ಪಡ್ಕೊಳ್ತೀರಿ. ಇದು ಅಂತ್ಯದಲ್ಲಿ ನಿಮಗೆ ಸಿಗುವಂತ ಪ್ರತಿಫಲ. ಜೊತೆಗೆ ನಿಮ್ಮ ಕಣ್ಣಾರೆ ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದನ್ನ ಅವತ್ತು ನೀವು ಸಾಕ್ಷಿಯಾಗಿ ನೋಡ್ತೀರಿ. ನಿತ್ಯವಾದಂತಹ ನರಕಕ್ಕೆ ಒಪ್ಪಿಸಲ್ಪಡುವಾಗ ಆ ಭಯಂಕರವಾದಂತಹ ಸಂಕಟದಿಂದ ದೂರಾಗಿ ನಿರಂತರವಾದ ಶಾಶ್ವತವಾದ ಸಂಭ್ರಮವನ್ನ ಅನುಭವಿಸುವಂತ ನಿತ್ಯವಾದಂತಹ ಸೌಭಾಗ್ಯದಲ್ಲಿ ಅದಕ್ಕಾಗಿ ಭೂಮಿ ಮೇಲೆ ನನ್ನನ್ನ ಪ್ರೀತಿಸುವಂತ ನನ್ನವರೆಲ್ಲರೂ ಹಿಂಸೆಗೊಳಗಾಗಲೇಬೇಕು, ತೊಂದರೆ ಅನುಭವಿಸಲೇಬೇಕು, ಕಂಟ ಪಡಲೇಬೇಕು. ಅದಕ್ಕಾಗಿ ಆ ಮಾರ್ಗವನ್ನ, ಆ ಭಾರವನ್ನ ನಾನು ನಿಮ್ಮ ಮೇಲೆ ಹೊರಿಸಿದ್ದೇನೆ. ಆ ಮಾರ್ಗದಲ್ಲಿ ನೀವು ನಡೆಯಲೇಬೇಕಾಗಿದೆ. ಸ್ವಾಮಿ ಮೋಸೆಯನ್ನ ಆರಿಸಿಕೊಂಡನು ತನ್ನ ಜನರನ್ನ ಬಿಡುಗಡೆ ಮಾಡೋದಕ್ಕಾಗಿ. ಆದರೆ ಐಗುಪ್ತ ದೇಶದಲ್ಲಿ ಸುಖವಾಗಿ ಜೀವಿಸುತ್ತಿದ್ದಂತ ಮೋಸೆ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ, ದೇವರ ಯೋಜನೆಯಲ್ಲಿ ಪಾಲು ಹೊಂದಬೇಕಾದ್ರೆ, ಆತನನ್ನ ಕರೆಯುವಂತ ದೇವರ ಚಿತ್ತಕ್ಕೆ ಏನಾಗ್ಬೇಕಂದ್ರೆ ಆತನು ದೇವರ ಯೋಜನೆಯಲ್ಲಿ ಮುಂದಿರುವಂತ ಆತನ ಮಾರ್ಗಗಳನ್ನ ಅಂಗೀಕಾರ ಮಾಡಿಕೊಳ್ಳಬೇಕಾಗ್ತದೆ. ತಪ್ಪು ನಡೆದೋಯ್ತದೆ. ಆ ತಪ್ಪಿನ ನಿಮಿತ್ತ ಆತನು ಐಗುಪ್ತ ದೇಶವನ್ನ ಬಿಟ್ಟು ಬರಲೇಬೇಕಾಗ್ತದೆ. ಒಂದು ವೇಳೆ ಮೋಸೆ ಆ ಐಗುಪ್ತನನ್ನ ಕೊಲ್ಲದೆ ಹೋಗಿದ್ರೆ ಸರ್ವಸಾಮಾನ್ಯವಾಗಿ ಮೋಸೆ ಐಗುಪ್ತ ದೇಶವನ್ನು ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವರ ಯೋಜನೆ ಏನೆಂಬುದು ಅದನ್ನು ಗೊತ್ತಿರ್ಲಿಲ್ಲ. ಬದಲಾಗಿ ಅಲ್ಲಿ ಇದ್ದುಕೊಂಡು ಅಲ್ಲಿರ್ತಕ್ಕಂಥ ಐಗುಪ್ತ ರಾಜನ ಸನ್ನಿಧಾನದಲ್ಲಿರ್ತಕ್ಕಂಥ ಸುಖಭೋಗಗಳನ್ನ ಅನುಭವಿಸುತ್ತಾ ಜೀವನವನ್ನ ಕಳೆದುಬಿಡ್ತು. ಸೃಷ್ಟಿಕರ್ತನಾದಂಥ ದೇವರು ತಾಯಿ ಗರ್ಭದಲ್ಲಿ ಆತನನ್ನ ಸೃಷ್ಟಿಸಿ ಈ ಲೋಕಕ್ಕೆ ತಂದದ್ದು ಆ ಐಗುಪ್ತ ರಾಜನ ಆಸನದಲ್ಲಿ ಕುಳಿತು ಸಿಂಹಾಸನದ ಸುಖಭೋಗವನ್ನ ಅನುಭವಿಸುವುದಕ್ಕಲ್ಲ, ಬದಲಾಗಿ ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗಾಗಿ ಘನತೆಯನ್ನ ಮಹಿಮೆಯನ್ನ ತರಲು, ಆತನ ಸೇವೆಯಲ್ಲಿ ಪಾಲು ಹೊಂದಲು ಆತನಿಗಾಗಿ ಇಟ್ಟಿರುವಂತ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಆತನ ಬದುಕಬೇಕಾಗಿ. ಸೊ ದೇವರು ತನ್ನ ಕಾರ್ಯವನ್ನ ಮಾಡುವಾಗ ಮೋಸೆ ಈ ತಪ್ಪನ್ನ ಮಾಡ್ಲೇಬೇಕು. ಅನೇಕ ಸಾರಿ ನಮ್ಗೆ ಅರಿವಿಲ್ಲದೆ ತಪ್ಪುಗಳನ್ನ ಮಾಡ್ತೇವೆ. ಯಾಕೆ ಹೀಗಾಯ್ತು, ನಾನು ಯಾಕೆ ಹೀಗ್ ಮಾಡಿದೆ, ನನಗೆ ಬೇಕಾಗಿತ್ತಾಗಿ ನಮಗ್ ಗೊತ್ತೇ ಇರುವುದಿಲ್ಲ ತಪ್ಪುಗಳು ನಡೆದಿತ್ತು. ಮೋಸಕ್ಕೆ ಇದು ಬೇಕಾಗಿರ್ಲಿಲ್ಲ.
ಆ ಒಂದು ಕ್ಷಣ ಅವನು ಅದನ್ನ ನೋಡದೆ ಹೋಗಿದ್ರೆ, ಇಬ್ರಿಯನಿಗೆ ಹೊಡೆಯುವುದನ್ನ ಆತನು ನೋಡದೆ ಹೋಗಿದ್ರೆ, ಆ ಸ್ಥಳಕ್ಕೆ ಅವನು ಬರದೆ ಹೋಗಿದ್ರೆ, ಆ ಕ್ಷಣವನ್ನ ದೇವರು ಮರೆ ಮಾಡಿದ್ರೆ, ಅವನು ಐಗುಪ್ತ ದೇಶವನ್ನ ಬಿಡಬೇಕಾದಂತ ಪ್ರಮೇಯ ಬರ್ತಾನೆ ಇರ್ಲಿಲ್ಲ. ಅದ್ರ ದೇವರು ಅವನನ್ನು ಅಲ್ಲಿಗೆ ಕರ್ಕೊಂಡು ಬಂದು ಅಲ್ಲಿ ನಡೆಯೋದಕ್ಕೆ ಬಿಟ್ಟು ಅಲ್ಲಿ ಮುಂದೆ ಆಗೋದಕ್ಕೆ ಅನುಮತಿಸಿದನು. ಅನೇಕ ಸಾರಿ ದೇವರ ಮಕ್ಕಳು ನಾವು ಪಶ್ಚಾತ್ತಾಪ ಪಡ್ತೀವಿ, ಅಯ್ಯೋ ಇಂತಹ ಒಂದು ಘೋರವಾದ ಘಟನೆ ನಮ್ಮ ಜೀವಿತದಲ್ಲಿ ನಡೆದು ಹೋಯ್ತಲ್ಲ. ಪ್ರಿಯ ದೇವರ ಮಕ್ಕಳೇ, ಪಶ್ಚಾತ್ತಾಪ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ಚಿತ್ತವನ್ನು ಅರಿಯುವಂತ ಒಂದು ಅವಕಾಶ ಸಿಕ್ಕಿದಕ್ಕಾಗಿ ದೇವರಿಗೆ ಕೊಂಡಾಟವನ್ನು ಸಲ್ಲಿಸಬೇಕಾಗ. ತಪ್ಪುಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗ್ತವೆ, ಆದರೆ ನಮ್ಮ ಹಿತಕ್ಕಾಗಿ, ನಮ್ಮನ್ನ ಸನ್ಮಾರ್ಗಕ್ಕೆ ತರುವುದಕ್ಕಾಗಿ, ನಮ್ಮನ್ನ ದೇವರ ಯೋಜನೆಗೆ ಸೇರಿಸುವುದಕ್ಕಾಗಿ ದೇವರು ಅದನ್ನ ಅನುಮತಿಸುವಾಗ ಅದು ನಡೆದು ಹೋಗ್ತದೆ. ಅದನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ. ಅನಂತರ ಅದು ನಮಗೆ ಗೊತ್ತಾಗ್ತದೆ, ಇಂಥದೊಂದು ಮಾತನ್ನ ಮಾಡಿದ್ದೇನೆ. ಮೋಸೆಗೂ ಕೂಡ ಅದು ಅರಿವಾಗಿದೆ, ಅದನ್ನು ಪಶ್ಚಾತ್ತಾಪ ಪಟ್ಟಿರ್ತಾರೆ. ನಮ್ಮ ಜೀವಿತದಲ್ಲೂ ಅದು ಆಗಿದೆ. ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಕೇಳ್ಕೊಳ್ಳೋದು ನಮ್ಮ ಕರ್ತವ್ಯ. ಆದ್ರೆ ಅದಕ್ಕಾಗಿಯೇ ನಾವು ದಿನನಿತ್ಯವೂ ಸೋಕಿಸುವುದು ಅರ್ಥವಲ್ಲ. ಪಾಪಗಳಿಗಾಗಿ ದೇವರು, ನಮ್ಮ ತಪ್ಪುಗಳಿಗಾಗಿ ದೇವರ ಮಕ್ಕಳನ್ನ, ನಮ್ಮ ಅಪರಾಧಗಳನ್ನ, ಪಾಪಗಳನ್ನ ಆತನು ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಅದನ್ನ ಸಮುದ್ರದ ತಳಕ್ಕೆ ಹಾಕಿಬಿಡ್ತೇನೆ ಎಂಬಾಗಿ. ಯಾವಾಗ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ದೇವರು ನಮ್ಮನ್ನ ಕರೆಯುವಾಗ ಆದಂತ ತಪ್ಪು ದೋಷಗಳು ನಡೀತವೆ. ಕಾರಣಗಳಿಲ್ಲದೆ ನಾವು ದೇವರ ಚಿತ್ತವನ್ನು ನೆರವೇರಿಸಕ್ಕಾಗುವುದಿಲ್ಲ. ಇಲ್ಲ ಅಂತಂದ್ರೆ ನಾವು ನಮ್ಮ ಈ ಲೋಕದ ನಡವಳಿಕೆಯಲ್ಲಿ ಮನಸ್ಸಿನ ಇಚ್ಛೆಯನ್ನ ನೆರವೇರಿಸುವುದಕ್ಕಾಗಿ ನಾವು ಬದುಕುತ್ತೇವೆ. ಅದಕ್ಕಾಗಿ ಇಕ್ಕಟ್ಟಿಗೆ, ಅಪಾಯಕ್ಕೆ, ಶೋಧನೆಗೆ ಸಿಕ್ಕಿಸಿ ತಪ್ಪುಗಳಾಗುವಾಗೆ ಮಾಡಿ ನಾವು ಅಲ್ಲಿಂದ ಮುಂದೆ ದೇವರ ಕಡೆಗೆ ತಿಳ್ಕೊಬೇಕು. ಯೋನನು ತಪ್ಪು ಮಾಡ್ತಾನೆ, ದೇವ್ರು ಹೇಳದ ಮಾತಿಗೆ ಅವಿಧೇನಾಗ್ತಾನೆ. ನಿನಗೂ ಹೋಗ್ಬೇಕಾದ್ರೂ ತಾರ್ಸಿ ಸಾಡಿದ್ನಾಗ್ತಾನೆ. ಹಡಗು ಹೊಡೆದೊಯ್ತದೆ, ಅದರಲ್ಲಿ ಒಂದು ಒಳ್ಳೆ ಕೆಲಸ ನಡೀತದೆ. ಏನಂತಂದ್ರೆ ಅಲ್ಲಿದ್ದವರೆಲ್ಲ ಅನ್ಯರಿಗೆ ಆತನು ಸಾಕ್ಷಿ ಕೊಡ್ತಾನೆ. ಏನಂತ? ಒಣ ನೆಲವನ್ನು, ಭೂಮಿಯನ್ನು, ಸಮುದ್ರವನ್ನು ಸೃಷ್ಟಿ ಮಾಡದಂತ ದೇವರ ಸೇವಕನು ನಾನು. ಸೃಷ್ಟಿಕರ್ತನ ಬಗ್ಗೆ ತಿಳಿಸ್ತಾನೆ. ಈ ಮಾತುಗಳು ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಿರೋರಿಗೆ ವಿಗ್ರಹಗಳನ್ನ, ಕಲ್ಲುಗಳನ್ನ, ಇನ್ನೇನು ಮಾಡ್ಕೊಂಡು ಆರಾಧನೆ ಮಾಡ್ತಿದ್ದವರು. ಯೋನನ ಜೀವಿತದಲ್ಲಿ ಅವನ ದೇವರು ಅವನಿಗಾಗಿ ಇಂಥ ಒಂದು ಪರಿಸ್ಥಿತಿನ ತಂದಿದ್ದಾನೆ ಅಂದ್ರೆ ಆ ದೇವರು ಎಂತ ದೇವರು. ಮತ್ತು ಯೋನನ ಪ್ರಕಾರವಾಗಿ ನನ್ನ ನೆತ್ತು ನೀರಿನಲ್ಲಿ ಹಾಕು ಅಂತ ಹೇಳಿದಾಗ ಆತನ ಹಾಕದ ಮೇಲೆ ಖಾಲಿ ನಿಂತು ಹೋಗ್ತದೆ. ಸೊ ಯೋನನ ಮಾತುಗಳು, ಯೋನನ ದೇವರು ನೆರವೇರಿಸ್ತಾ ಇದ್ದಾನೆ. ಅದನ್ನ ಹೇಳ್ದಾಗೆ ನಡೀತಿದ್ದ ಅಂದ್ರೆ ಜೀವ ಸ್ವರೂಪನಾದಂತ ದೇವರು, ಯೋನನ ದೇವರು. ಅಲ್ಲಿಂದ ಯಾರ್ಯಾರ ಜೀವನ ಎಲ್ಲೆಲ್ಲಿ ಬದಲಾವಣೆಯಾಗಿ ಹೇಗೆ ಅವರು ದೇವರನ್ನ ಕಂಡುಕೊಂಡು ನಮಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಇರ್ತಕ್ಕಂಥ ಅನ್ಯರಿಗೆ ಸುವಾರ್ತೆ ಸಾರುವಂತ ವ್ಯವಸ್ಥೆ ಆಗ್ತದೆ. ತಪ್ಪನ್ನ ಯೋನ ಮಾಡ್ತಾನೆ. ಹೇಗೂ ದೇವ್ರ ಚಿತ್ತ ನೆರವೇರಿದೆ. ಯೋನನ್ನು ತಪ್ಪಿಸ್ಕೊಳಕ್ಕೂ ಬರೋದಿಲ್ಲ. ಕೊನೆಗೆ ಅವ್ನು ಮೀನು ಹೊಟ್ಟೆಗೆ ಹೋಗ್ತಾನೆ, ಅವ್ನು ನೀರಿಗೆ ಹೋಗ್ತಾನೆ. ಅವ್ನು ಏನೇ ಮಾಡೋರು ತನ್ನ ಕೆಲಸವನ್ನು ಮಾಡ್ತಾನೆ. ಇದನ್ನೊಂದು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದು ವೇಳೆ ದೇವರು ನಮ್ಮನ್ನ ಕರೆದಿದ್ದೇ ಆದರೆ, ನಮ್ಮನ್ನ ಆರಿಸ್ಕೊಂಡಿದ್ದೇ ಆದರೆ, ನಾವು ಏನ್ ಮಾಡಿದ್ರು ತಪ್ಪಿಸ್ಕೊಳಕ. ನಾವು ಹೋಗಿ ಪಾಪದಲ್ಲಿ ಬೀಳ್ತೀನಿ ಅಂದ್ರೆ ಬಿಡೋದಿಲ್ಲ ಅಷ್ಟು. ಯಾಕಂತಂದ್ರೆ ನಮ್ಮನ್ನ ಕರೆದಿರುವ ಆತನು ನಂಬಿಕಸ್ತ. ತನ್ನ ನಾಮದ ಘನತೆಗಾಗಿ ನಮ್ಮನ್ನ ಕರೆದಿದ್ದಾನೆ. ನಾವು ಎಂತ ಪಾಪದ ಕೋಪದಲ್ಲಿ ಬಿದ್ದರೂ ನಮ್ಮನ್ನ ಎತ್ತಿ ತನ್ನ ನೀತಿಯ ರಕ್ತದಲ್ಲಿ ಅದ್ದಿ ಮತ್ತೆ ನಮ್ಮ ಪಾಪಗಳನ್ನು ತೊಳೆದು ಶುದ್ಧೀಕರಿಸಿ ತನ್ನ ಸೇವೆಗೆ, ತನ್ನ ಮಹಿಮೆಗೆ ಬೇಕಾದಾಗೆ ನಮ್ಗೆ ತಿಳಿಸ್ಕೊಳ್ತಾನೆ. ಅದನ್ನೇ ಚೆಫನ್ನ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ. ನೋಡೋಣ, ಚೆಫನ್ನ ಬರೆದ ಪ್ರವಾದನೆ. ದಯಮಾಡಿ ಸಿಕ್ಕಿದ್ರೆ ಯಾರಾದ್ರೂ ಓದ್ಬೇಕು ನಮ್ಗೆ ಕೇಳಿ. ಚೆಫನ್ಯ
ಒಂದನೇ ಅದೇ 7ನೇ ವಚನದಲ್ಲಿ ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿ ಯೆಹೋವನು ದಿನವು ಸಮೀಪಿಸಿದೆ. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ಜೀಸಸ್ ವಿಲ್ ನೆವರ್ ಫೇಲ್. ನಾವು ಹೇಳ್ತೇವೆ, ಒಂದು ಹಾಡನ್ನು ಹಾಡ್ತೀವಿ, ಹಿ ವಿಲ್ ನೆವರ್ ಫೇಲ್. ಕ್ರಿಸ್ತನು ಎಂದು ಸೋಲನ್ನ ಕಂಡವನು ಯಾವುದೇ ವಿಷಯದಲ್ಲಿ. ಇನ್ನು ತಾನು ಕರೆದವರನ್ನ, ತಾನು ಆರಿಸಿಕೊಂಡವರ ವಿಷಯದಲ್ಲಿ ಹೇಗೆ ಸೋಲನ್ನ ಕಾಣಲಿಕ್ಕೆ ಸಾಧ್ಯ? ಆತ ನಂಬಿಗಸ್ತ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆತನೇ ಆಗಿದ್ದಾನೆ. ಸೊ ಹೀಗಿರುವುದರಿಂದ ತಾನು ಆರಿಸಿಕೊಂಡವರನ್ನ ಯಾವುದಕ್ಕೋಸ್ಕರ ಆರಿಸಿಕೊಂಡಿದ್ದಾನೆ ಅದನ್ನ ಆತನು ಸಾಧಿಸ್ತಾನೆ. ಯಾಕಂತಂದ್ರೆ ಆತನಿಗೆಲ್ಲವೂ ಸಾಧ್ಯ. ಇಲ್ಲಿನ ಚೆಫನನ ಮಾತನ್ನ ಹೇಳ್ತಾನೆ, ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿ. ಈ ಭೂಮಿ ಮೇಲೆ ದೇವರು ಕರೆದ ಮೇಲೆ ನಾವು ಆತನ ಕರೆಯುವಿಕೆಯಲ್ಲಿ ಇದ್ರೆ ನಾವು ಎಂಥವರಾಗಿರ್ತೀವಿ. ಎಂಥ ಪಾಪವು ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಇದ್ರು ಅದನ್ನ ತೆಗೆದು ಹಾಕ್ತಾನೆ. ಕಲ್ಲಾದ ಹೃದಯವನ್ನ ಕರಗಿಸಿ ಮೃದುವನ್ನಾಗಿ ಮಾಡ್ತಾನೆ. ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಅದರಲ್ಲಿ ಬರೀತಾನೆ. ಇದು ತಾನು ಆರಿಸಿಕೊಂಡವ್ರಿಗಾಗಿ ದೇವರು ಮಾಡುವುದು. ಈ ಕಾರ್ಯ ನಡೆಯುವಾಗ ನಮ್ಮ ಜೀವಮಾನದಲ್ಲಿ ನಮಗೆ ಬೇಕಾದದ್ದು ಯಾವುದು ಸಿಗೋದಿಲ್ಲ. ಆತ ನಮ್ಮನ್ನು ಕರಗಿಸ್ತಾನೆ ಹೋಗ್ತಾನೆ, ನಾವು ಕರಗ್ತಾನೆ ಹೋಗ್ಬೇಕಾಗ್ತದೆ. ಅದಕ್ಕೆ ಪೇತ್ರನ ಮಾತುಗಳನ್ನ ಹೇಳ್ತಾನೆ. 2ನೇ ಪೇತ್ರ 3ನೇ ಅಧ್ಯಾಯಕ್ಕೆ ಹೋಗೋಣ. ಎರಡನೇ ಪೇತ್ರ 3ನೇ 4ನೇ ಅಧ್ಯಾಯ 12ನೇ ವಚನದಿಂದ ಹೋಗಿ. ಅದು 1ನೇ ಪೇತ್ರದಲ್ಲಿ ಇರುತ್ತೆ. 4ನೇ ಅಧ್ಯಾಯ 1ನೇ ಪೇತ್ರ. ಓಕೆ, 1ನೇ ಪೇತ್ರ 4ನೇ ಅಧ್ಯಾಯ 12ನೇ ವಚನದಿಂದ 12ನೇ ವಚನ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿದ್ದೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಎಂಬುದೇ. ಪೇತ್ರನ ಅನುಭವ, ಪೇತ್ರನ ಸಂತೈಸುವಿಕೆ ಯಾಕೋಬನ ಹಾಗೆ ಪ್ರತಿಯೊಬ್ಬ ದೇವರ ಶಿಷ್ಯರ ಎದೆಯಲ್ಲಿ ಮಾತುಗಳು ತುಂಬಿದ್ದು. ಇದು ಅವರ ಸಾಕ್ಷಿಯ ಜೀವಿತವಾಗಿತ್ತು, ಅವ್ರ ಬದುಕಾಗಿತ್ತು. ಮುಂದೆ ಬರುವಂತ ದೇವರ ಸಭೆಗೆ ಈ ಸಂತೈಸುವಿಕೆಯನ್ನ ಬಿಟ್ಟು ಕೊಡದೆ ಅವರು ಹೇಗೆ ಅವರ ಜೀವಿತವನ್ನು ಅಂತ್ಯಗೊಳಿಸ್ತಾರೆ? ಶಾಶ್ವತವಾದಂತ ಲಿಖಿತವಾಗಿ ಧರ್ಮಶಾಸ್ತ್ರದಲ್ಲಿ ಈ ಮಾತುಗಳು ಬರೆಯಲ್ಪಟ್ಟ ಕೊಡುವಾಗಿ ದೇವರು ಕಾರ್ಯ ಮಾಡ್ತಾರೆ. ಕಾರಣ ಅಂದು ಇಂದು ಮುಂದು ದೇವರ ಯೋಜನೆಯಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳ ಬದುಕು ಹೀಗೆ ಸಾಗ್ಬೇಕಾಗಿದೆ. ದೇವರ ಸಿಲುಬೆಯನ್ನ ಹೊತ್ತುಕೊಂಡೇ ಸಾಗ್ಬೇಕಾಗಿದೆ. ಸಿಲುಬೆಯ ಮಾರ್ಗ ಯಾವತ್ತೂ ಕೂಡ ಹೂವಿನ ಹಾಸಿಗೆ ಅಲ್ಲ, ಅದು ಮುಳ್ಳನ್ನ ಕಲ್ಲನ್ನ ದಾಟಿನೇ ಮುಂದೆ ಸಾಗ್ಬೇಕಾಗಿದೆ. ಯೇಸು ಕ್ರಿಸ್ತನು ಅದನ್ನೇ ಅಂಗೀಕಾರ ಮಾಡಿಕೊಂಡು ಗೋದರಿಯಲ್ಲಿ ಹುಟ್ಟುವಾಗ ಈ ಕಷ್ಟ, ಸಂಕಟ, ನೋವುಗಳನ್ನೇ ಆರಿಸಿಕೊಂಡವನಾಗಿ ಲೋಕಕ್ಕೆ ಬಂದ. ಆತನ ಶಿಷ್ಯರು ದೇವರ ಕರೆಯುವಿಕೆಗಾಗಿ ಹೋಗುವಾಗ ತಮಗಿದ್ದದ್ದೆಲ್ಲವನ್ನ ಬಿಟ್ಟು ಎಲ್ಲಾ ಸುಖವನ್ನ ತ್ಯಜಿಸಿ ದೇವರ ಸೇವೆಯಲ್ಲಿ ಮುಂದೆ ಬರುವಂತ ಎಲ್ಲ ಸಂಕಟವನ್ನು ಎದುರಿಸಲಿಕ್ಕೆ ಸಿದ್ಧವಾಗಿ ಬಂದರು. ಗೊತ್ತಿಲ್ಲದೆ ಬಂದ್ರು, ಗೊತ್ತಾಗಿ ಬಂದ್ರು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಕ್ಷಣದಲ್ಲಿ ದೇವರ ಯೋಜನೆಯನ್ನು ಅವರು ಅರ್ಥ ಮಾಡಿಕೊಳ್ತಾ ದೇವರ ಚಿತ್ತಕ್ಕೆ ವಿಧೇಯರಾಗ್ತಾ ಬಂದದ್ದನ್ನೆಲ್ಲ ಸ್ವೀಕರಿಸುತ್ತಾ ಸಂತೋಷವಾಗಿ ಅನುಭವಿಸುತ್ತಾ ದೇವರ ಚಿತ್ತವನ್ನ ನೆರವೇರಿಸೋದಕ್ಕಾಗಿ ತೃಪ್ತಿಪಟ್ಟು ಪ್ರತಿದಿನವೂ ದೇವರ ಸನ್ನಿಧಾನದಲ್ಲಿ ಹರ್ಷಿಸುತ್ತಿದ್ರು, ಉಲ್ಲಾಸಿಸಿದ್ರು. ಯಾಕಂತಂದ್ರೆ ಅವರ ಹೆಸರುಗಳು ನಿತ್ಯ ಜೀವದ ಬಾಧ್ಯರ ಪಟ್ಟಿಯಲ್ಲಿ
ಬರೆಯುವುದು ಖಚಿತವಾಗ್ತಾ ಹೋಗ್ತಿತ್ತು. ಪ್ರಿಯ ದೇವ ಜನರೇ, ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಏನನ್ನ ಎದುರು ನೋಡ್ಬೋದು? ದೇವರ ನೀತಿಗಾಗಿ, ಆತನ ರಾಜ್ಯಕ್ಕಾಗಿ ತವಕ ಪಡೋದಾದ್ರೆ, ನಮ್ಮ ಬದುಕಿನಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಾವು ಮನಸ್ಸು ಮಾಡುವುದಾದ್ರೆ, ನಮ್ಮ ಹೃದಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಕೆಟ್ಟದ್ದಕ್ಕೆ ವಿರುದ್ಧವಾಗಿ ಒಳ್ಳೆತನವನ್ನ ಈ ಭೂಮಿ ಮೇಲೆ ಬೆಳಕಾಗಿ ಪ್ರಚುರಪಡಿಸಲು ನಾವು ಒಪ್ಪಿಸಿಕೊಟ್ಟು ಜೀವಿಸುವುದಾದ್ರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮಗಿತ್ತಂತ ಪ್ರವಾದಿಗಳನ್ನು ಹೀಗೆ ಹಿಂಸಿಸಿದ್ರಲ್ಲ, ಅದನ್ನೇ ನಿಮ್ಮ ಮುಂದೆ ದಾಟಿ ಹೋದಂತ ನನ್ನ ಶಿಷ್ಯರುಗಳು ಅನುಭವಿಸಿದ್ರಲ್ಲ. ಸಭೆಯಲ್ಲಿ ಎಷ್ಟೋ ಜನರು ಈಗಲೂ ಅನುಭವಿಸ್ತಾ ಇದ್ದಾರಲ್ಲ, ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ನನ್ನನ್ನ ಪ್ರೀತಿಸುವುದಾದ್ರೆ ಇದನ್ನೇ ನೀವು ಅಂಗೀಕಾರ ಮಾಡಬೇಕು. ಅದನ್ನೇ ಸ್ವಾಮಿ ಹೇಳ್ತಾನೆ, ನನ್ನನ್ನ ಹಿಂಬಾಲಿಸುವವನು ತನ್ನನ್ನ ನಿರಾಕರಿಸಿ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ಕೊನೆ ಕಾಲದಲ್ಲಿ ದೇವರ ಜನರು ಇದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾರಿಗೆ ಈ ಸತ್ಯ ಅರ್ಥ ಆಗ್ತದೆ, ಅವರು ಮುಂದೆ ಬರ್ತಕ್ಕಂಥ ಪರಿಸ್ಥಿತಿಗಳನ್ನ ಸಂತೋಷದಿಂದ ಎದುರಿಸ್ಲಿಕ್ಕೆ ಸಿದ್ಧವಾಗ್ತಾರೆ, ಸ್ವೀಕಾರ ಮಾಡ್ಕೊಳ್ತಾರೆ. ಏನೇ ಬಂದ್ರು ತೃಪ್ತಿ ಕೊಡೋದಿಲ್ಲ, ಭಯ ಪಡೋದಿಲ್ಲ, ಬಂದದಕ್ಕೆಲ್ಲ ತಮ್ಮ ಹೆಗಲನ್ನ ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಸದ್ರಕ್ ಮೇಷಕ್ ಅಬೇದ್ನೆಗೋ ಆ ಬೆಂಕಿ ಬಲೆಯಲ್ಲಿ ನಿಂತಾಗ ಅವ್ರ ಪರಿಸ್ಥಿತಿ ಹೇಗಿರ್ಬೇಕು? ಏನಾದ್ರೂ ಆಗ್ಬೋದು. ಆ ಬೆಂಕಿ ಸುಡಬಹುದು ಅಥವಾ ಸುಡದೇ ಇರ್ಬೋದು. ಸುಟ್ಟರು ಸರಿ, ಅವ್ರ ತೀರ್ಮಾನಗಳು ಹೇಗಿತ್ತು? ಅರಸನೇ, ನಮ್ಮ ದೇವರ ಚಿತ್ತವಿಲ್ಲದಿದ್ರು ನಾವು ನಿನ್ನ ಆಜ್ಞೆಗೆ ವಿಧೇಯರಾಗುವುದಿಲ್ಲ, ನಿನ್ನ ಮಾತನ್ನ ನಾವು ಅನುಸರಿಸುವುದಿಲ್ಲ. ಕರ್ಕೊಂಡು ಹೋಗಿ ಆ ಒಂದು ಸಿಂಹಾಸನ ಬಿಟ್ಕೊಡ್ಬಹುದು. 3 ವರ್ಷ ಇಲ್ಲ. ನಮಗೆ ಬೇಕಾಗಿರೋದು ಇವತ್ತೇ, ಈಗಲೇ ನಮ್ಮ ಜೀವ ತೆಗೆಯಲ್ಪಟ್ಟರು. ಸುಟ್ಟು ಬೂದಿ ಆದರೂ ದೇವರ ಚಿತ್ತ ನೆರವೇರಬೇಕಾಗಿದೆ. ಅದಕ್ಕಾಗಿ ಏನೇ ಬಂದ್ರು ನಾವು ರೆಡಿ. ಎಂತ ತೀರ್ಮಾನ, ಇಂಥ ತೀರ್ಮಾನ ಹೇಗ್ ಬಂತು? ಈ ಎಲ್ಲಾ ಸತ್ಯವನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ರು. ನಮ್ಮ ಸೃಷ್ಟಿಯೇ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಇನ್ನಷ್ಟು ನೋವನ್ನು ಅನುಭವಿಸ್ಬೇಕಾಗ್ತದೆ ಹೊರತು ಅದರಿಂದ ನಾವು ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ತಾನು ಕರೆದವರನ್ನ ನಿಶ್ಚಯವಾಗಿ ಮಡಿ ಮಾಡಿ, ನೋ ಫೇಲ್, ಸೋಲ್ ಅನ್ನೋದು ಇಲ್ವೇ ಇಲ್ಲ. ನನ್ನನ್ನ ನಿಮ್ಮನ್ನ ದೇವರು ಕರೆದಿದ್ದ, ನಾನು ಮತ್ತು ನೀವು ದೇವರ ರಾಜ್ಯಕ್ಕಾಗಿ ದೇವರ ಆಶಿಸಿಕೊಂಡಿರುವಂತೆ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಆ ತರ ಯೋಜನೆಯಲ್ಲಿ ಸಂಪೂರ್ಣವಾಗಿ ನಾವು ಭಾಗಿಗಳಾಗ್ಲೇಬೇಕಾಗ್ತದೆ. ಹೀಗಾಗುವಾಗ ಇವುಗಳೆಲ್ಲವನ್ನ ನಾವು ಎದುರಿಸಲೇಬೇಕಾಗ್ತದೆ, ಜಯಿಸಲೇಬೇಕಾಗ್ತದೆ. ಪ್ರಿಯರೇ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದಾಗ ಪ್ರತಿನಿತ್ಯ ನಾವು ಮಕ್ಕಳು ಕ್ರಿಸ್ತನ ನಿಮಿತ್ತ ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ, ಹಿಂಸೆಗಳನ್ನ, ಬಾಧೆಗಳನ್ನ ಎದುರಿಸುತ್ತಾ ನಮ್ಮ ಜೀವಿತದಲ್ಲಿ ನಡೆದದಕ್ಕಾಗಿ ಪಶ್ಚಾತ್ತಾಪ ಪಡದೆ ಪ್ರತಿಯಾಗಿ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನಲ್ಲ ಎಂಬುದಾಗಿ ಅರ್ಥ ಮಾಡಿಕೊಂಡು ಖುಷಿಯಿಂದ, ಸಂತೋಷದಿಂದ ಪ್ರತಿ ಕ್ಷಣವನ್ನ ಮುಂದೆ ಆತನ ಜೊತೆಯಲ್ಲಿ ನಡೆಯುವುದಕ್ಕೆ ನಮ್ಮನ್ನ ನಾವು ತಿಳಿಸ್ಕೊಳ್ತೇವೆ. ಅದಕ್ಕಾಗಿಯೇ ಪ್ರತಿದಿನ ಬೆಳಗಿನ ಜಾವದಲ್ಲಿ ತನ್ನ ಮಕ್ಕಳನ್ನ ಸಂಧಿಸಿ ತನ್ನ ಭಕ್ತರ ಮುಖಾಂತರವಾಗಿ ದೇವರು ಮಾತಾಡುವಂತಾಗಿದ್ದ. ಮುಂದಿನ ದಿನಮಾನಗಳು ಕಠಿಣ ಕಾಲಗಳಾಗಿವೆ. ನಡೀತಕ್ಕಂಥ ತೀರ್ಮಾನಗಳು ಸಭೆಗೆ, ಆರಾಧನೆಗೆ ಧಕ್ಕೆ ತರುವಂತ ತೀರ್ಮಾನಗಳು ಬೆಳಕಿಗೆ ಬರ್ತಾ ಇದೆ. ಯಾವ್ದು ಬೇಕಾದ್ರೂ ಆಗ್ಬಹುದು. ಈಗಿರ್ತಕ್ಕಂಥ ಪರಿಸ್ಥಿತಿಗಿಂತ ಮುಂದಿನ ಪರಿಸ್ಥಿತಿ ಯಾವತ್ತೂ ಕೂಡ ದೇವರ ಮಕ್ಕಳಿಗೆ ಒಳ್ಳೆಯದಾಗಿರುತ್ತೆ. ಅದನ್ನು ಸ್ವೀಕಾರ ಮಾಡೋದಕ್ಕೆ, ಎದುರಿಸೋದಕ್ಕೆ, ಜಯಿಸೋದಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಯುಗದ ಸಮಾಪ್ತಿಯವರೆಗೂ ನಾನು ನಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ನಮ್ಮ ಸಂಗಡ ಇದ್ದು ಇವುಗಳೆಲ್ಲವನ್ನ ದಾಟಿಸಿ ಮುಟ್ಟಬೇಕಾದ ಗುರಿಯನ್ನ ಮುಟ್ಟಿಸ್ತಾನೆ. ತನ್ನ ಕರೆದವರನ್ನ ಬಳಿ ಮಾಡ್ತಾನೆ, ನಿತ್ಯರಾತ್ರಿ ಸಿದ್ಧಪಡಿಸ್ತಾನೆ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗೆ ಮಾಡುವಾಗ
ಆತ್ಮನು ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ನಡೆಸಲಿ, ಉಪಯೋಗಿಸಲಿ, ಮಹಿಮೆ ಹೊಂದಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯ ಭಾಗವನ್ನ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಕೆಲವೊಂದು ಪ್ರಾಮುಖ್ಯವಾದಂತ ಫಸ್ಟ್ ಅನ್ಮಿಟ್ ಮಾಡ್ರಿ. ಅದು ಫಸ್ಟ್ ವಿನಾಯಕ ಪ್ರೇಯರ್ ಮಾಡಿ ಪ್ಲೀಸ್. ಓಕೆ, ಫಸ್ಟ್ ವಿನಾಯಕ್ ಅವ್ರ ಸಹೋದರ ವಿನಾಯಕ್ಗೋಸ್ಕರ ಪ್ರಾರ್ಥನೆ ಮಾಡೋಣ ಮತ್ತು ಆರ್ಯನ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಜಯ್ ಕುಮಾರ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿನಾಯಕ ಮತ್ತೆ ಹೇಳಿ ವಿನಾಯಕ್ ಮತ್ತು ಆರ್ಯನ್ ಮಗು ಆರ್ಯನ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ. ವಿಜಯ್ ಕುಮಾರ್ ಅವ್ರಿಗೋಸ್ಕರ, ಹಾಗೆಯೇ ಲೋಕೇಶ್ ಅವ್ರಿಗೋಸ್ಕರ, ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶ್ಯಾಮಲಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಸಹೋದರಿ ರಮ್ಯಾ ಅವರ ಗರ್ಭಫಲಕ್ಕಾಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸೊ ಎಕ್ಸಾಮ್ಸ್ಗೋಸ್ಕರ, ಮಕ್ಕಳ ಎಕ್ಸಾಮ್ಸ್ಗಳಿಗೋಸ್ಕರ ಪ್ರಾರ್ಥನೆ, PUC ಮತ್ತು SSLC ಎಕ್ಸಾಮ್ಸ್ಗೋಸ್ಕರ. ಯಾವ್ದಾದ್ರು ಮನವಿಗಳಿದೆಯಾ ಸಿಸ್ಟರ್? ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ, ಮತ್ತೊಂದು ದಿನದ ಬೆಳಗನ್ನ ನಾವು ನೋಡಿ ಹರ್ಷಚಿತ್ತರಾಗಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸುತ್ತ ಸ್ವಾಮಿ, ನಿನಗೆ ಉಪಕಾರ ಸ್ತುತಿಯನ್ನ ಹೇಳುತ್ತಾ ನಿನ್ನ ಸನ್ನಿಧಾನಕ್ಕೆ ನೆರೆದು ಬಂದಿರುವಂತಹ ನಮ್ಮ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನ ನಿನಗೆ ಅರ್ಪಿಸುತ್ತಿದ್ದೇನೆ ಸ್ವಾಮಿ. ಪ್ರಭುವೇ, ನೀನು ಮಾಡಿದ ಉಪಕಾರಗಳು, ನಮ್ಮ ಜೀವನದಾದ್ಯಂತ ನೀನು ತೋರಿಸಿದಂತಹ ಪ್ರೀತಿ, ಕರುಣೆ, ದಯೆ, ನಾವು ನಿನ್ನ ಸ್ವಾಮಿ ನಿನಗೆ ಕೃತಜ್ಞತೆಯನ್ನ ಸಲ್ಲಿಸುವರಾಗಿದ್ದೇವೆ ಪ್ರಭುವೇ. ಆದ ನಾವು ಕೇವಲ ಪಾಪಿಗಳು, ಆದಾಗ್ಯೂ ಸ್ವಾಮಿ ನೀನು ನಮಗೋಸ್ಕರ ಆ ಒಂದು ನಿನ್ನ ಲೋಕವನ್ನೇ ಬಿಟ್ಟು ಆ ವೈಭವವನ್ನ ತೊರೆದು ಸ್ವಾಮಿ, ಪಾಪಿಗಳಲ್ಲಿ ಪಾಪಿಗಳಂತೆ ನೀನು ಈ ಲೋಕದಲ್ಲಿ ನಮಗೋಸ್ಕರ ಜೀವಿಸಿ ನಮಗೆ ಆಗಬೇಕಾಗಿದ್ದ ಎಲ್ಲ ಶಿಕ್ಷೆಗಳನ್ನು, ನಿಂದೆಗಳನ್ನು, ಅಪಹಾಸ್ಯಗಳನ್ನು ನೀನು ತಾಳಿಕೊಂಡು ಸ್ವಾಮಿ ಪ್ರೀತಿಯಿಂದಲೇ ಆ ಕ್ರೂರವಾದ ಕ್ರೂಶಿಯ ಮರಣವನ್ನು ಅಪ್ಪಿಕೊಂಡು ನಮಗೋಸ್ಕರ ಸತ್ತು ಸ್ವಾಮಿ 3 ದಿನದಲ್ಲಿ ಎದ್ದು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿ ನೀನು ನಮಗೆ ಮಧ್ಯಸ್ಥನಾಗಿ ಅಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಯಾಜಕನಾಗಿರುವಾಗ ತಂದೆಯ ದೇವರೇ, ಪಾಪಿಗಳಾದ ನಾವು ಧೈರ್ಯಗೊಂಡು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಹತ್ತಿರ ಬಂದು ಮೊರೆ ಇಡುತ್ತಿದ್ದೇವೆ ಸ್ವಾಮಿ. ನಮ್ಮ ಪಾಪ ಅಪರಾಧಗಳನ್ನು ಮನ್ನಿಸು ಸ್ವಾಮಿ. ನಾವು ತಂದೆಯ ದೇವರೇ ಈ ಲೋಕದಲ್ಲಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕೆಂಬುದು ನಿನ್ನ ಚಿತ್ತವಾಗಿದೆ. ಮಾತ್ರವಲ್ಲದೆ ಸ್ವಾಮಿ,
ನೀನು ಕೈಗೊಂಡಿರುವ ಮಾನವರ ರಕ್ಷಣೆಯ ಯೋಜನೆಯಲ್ಲಿ ಸ್ವಾಮಿ ನಾವು ಕೂಡ ಸೇವಕರಾಗಿ ನಿನ್ನ ಸೇವೆಯನ್ನ ಮಾಡಿ ಅನೇಕರನ್ನು ನಿನ್ನ ರಕ್ಷಣೆಗೆ ಕರೆದುಕೊಂಡು ಬರುವ ಒಂದು ಜವಾಬ್ದಾರಿಯನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ. ಯಾವುದಕ್ಕೂ ಪ್ರಯೋಜನವಿಲ್ಲದ ನಮ್ಮನ್ನು ಸ್ವಾಮಿ ಸ್ವತಃ ನಿನ್ನ ಕೆಲಸ ಕಾರ್ಯಕ್ಕಾಗಿ ನಮ್ಮನ್ನು ಹಚ್ಚಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯ ದೇವರೇ, ಈ ಕೂಟದಲ್ಲಿ ನೆರೆದು ಬಂದಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ, ಹಿರಿಯರನ್ನ, ಕಿರಿಯರನ್ನ ನಿನ್ನ ಕರುಣೆಯುಳ್ಳ ಹಸ್ತಗಳಿಗೆ ನಾನು ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ನಮಗೇನು ಕಾದಿದೆಯೋ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ನಮಗೆ ಯಾವ ಕಳವಳವೂ ಆತಂಕವೂ ಪಟ್ಟುಕೊಳ್ಳುವಂತ ಅಗತ್ಯವಿಲ್ಲ. ಯಾಕಂದರೆ ನಮ್ಮ ಭವಿಷ್ಯವು ನಿನ್ನ ಪರಿಶುದ್ಧವಾದ ನಿನ್ನ ಕರುಣೆಯುಳ್ಳ ಕರಗಳಲ್ಲಿ ಇದೆ ಸ್ವಾಮಿ. ಅದಕ್ಕೋಸ್ಕರ ನಾವು ಭರವಸೆ ಉಳ್ಳವರಾಗಿ ಈ ಭೂಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಸ್ವಾಮಿ. ಎಷ್ಟೇ ಕಷ್ಟಗಳು, ಎಷ್ಟೇ ಸಂಕಟಗಳು, ಎಷ್ಟೇ ಹಿಂಸೆಗಳು, ಶೋಧನೆಗಳು ಬಂದಾಗ್ಯೂ ಸ್ವಾಮಿ ನಮ್ಮ ದೃಷ್ಟಿಯು ನಿನ್ನನ್ನು ನೋಡುವಂಥದ್ದಾಗಿದೆ ಸ್ವಾಮಿ. ನಮ್ಮ ಕಣ್ಣುಗಳು ನಿನ್ನನ್ನು ನೋಡಿ ಸ್ವಾಮಿ ಕಳೆಗೊಳ್ಳುವಂಥದ್ದಾಗಿದೆ ಸ್ವಾಮಿ. ನಾವು ಧೈರ್ಯವನ್ನ ಕಳ್ಕೊಳ್ಳದೆ ಸ್ವಾಮಿ ಧೈರ್ಯದಿಂದ ನಾವು ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ. ವಿಶೇಷವಾಗಿ ನಮ್ಮ ಆತ್ಮೀಕವಾದ ಬೆಳವಣಿಗೆಗೋಸ್ಕರ ಈ ಕೂಟವನ್ನ ನಡೆಸಿಕೊಂಡು ಬರುತ್ತಿದ್ದೀಯಪ್ಪ. ನಿನ್ನ ಸೇವಕರಾದ ರಾಜರವರನ್ನ ನೀನು ಆಶೀರ್ವಾದ ಮಾಡಿ ಅವರಿಗೆ ಎಲ್ಲ ಅನುಕೂಲತೆಗಳನ್ನ ಕೊಟ್ಟಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಅವರನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬಲಗೊಳಿಸು. ಅವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಅನೇಕರು ವಿಧವಾದ ಕಷ್ಟಗಳಲ್ಲಿ ಸಿಲುಕಿದ್ದಾರೆ ಸ್ವಾಮಿ. ಅವರಿಗೆ ಅನೇಕ ಸಮಸ್ಯೆಗಳಿವೆ. ಅವುಗಳನ್ನ ನಿನ್ನ ಮುಂದೆ ನಾವು ಸ್ವಾಮಿ ವಿಜ್ಞಾಪನೆ ಮಾಡುವವರಾಗಿದ್ದೇವೆ. ಸಹೋದರ ವಿನಾಯಕರವರನ್ನ ನೀನು ಆಶೀರ್ವಾದ ಮಾಡುವವರಿಗೆ ಬೇಕಾದಂತಹ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ಅವರು ಸ್ವಾಮಿ ಉತ್ತಮ ಸ್ಥಿತಿಗೆ ಬಂದು ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. ಹಾಗೆ ಮಗು ಆರ್ಯನ್ ಕೂಡ ನಿನ್ನ ಕರೆಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಈ ಚಿಕ್ಕ ವಯಸ್ಸಿನಲ್ಲಿ ಆ ಮಗುವಿಗೆ ಸ್ವಾಮಿ ಒಂದು ದೊಡ್ಡ ಈ ಅನಾರೋಗ್ಯದ ಸಮಸ್ಯೆ ಇರುವಾಗ ತಂದೆಯ ದೇವರೇ, ತಂದೆ ತಾಯಿಗಳು, ಪೋಷಕರು ಆದಿಯಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ಕೇಳಿಕೊಳ್ಳುವುದೆಂದರೆ ಆ ಮಗುವನ್ನ ಮುಟ್ಟಿ ನೀನು ಸ್ವಸ್ಥಪಡಿಸು ಸ್ವಾಮಿ. ವಿಜಯಕುಮಾರ್ ರವರನ್ನ ಸ್ವಾಮಿ ಸಹೋದರರನ್ನ ನಾವು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರಿಗೆ ಇರುವಂತಹ ಸ್ವಾಮಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನ ನೀನು ತೆಗೆದುಹಾಕು. ನೀನು ಅವರಿಗೆ ಬೇಕಾದಂತ ಪರಿಹಾರವನ್ನು ಕೊಡು. ಶಾಂತಿ ಸಮಾಧಾನದಿಂದ ಒಳ್ಳೆಯ ಆರೋಗ್ಯದಿಂದ ಜೀವಿಸುವಂತೆ ಅವರಿಗೆ ಸಹಾಯವನ್ನು ಮಾಡು. ಲೋಕೇಶ್ ಸಹೋದರರು ಕೂಡ ಸ್ವಾಮಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರಿಗೆ ಇರುವಂತಹ ಆರೋಗ್ಯ ಸಮಸ್ಯೆಯು ನಿನಗೆ ಗೊತ್ತಿದೆ ಸ್ವಾಮಿ. ಅವರಿಗೆ ಬೇಕಾದಂತಹ ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರ ಅನಾರೋಗ್ಯಕ್ಕೆ ಅಗತ್ಯವಾದ ಚಿಕಿತ್ಸೆಯನ್ನ, ಔಷಧವನ್ನ ನೀನು ದೊರಕಿಸಿಕೊಡು. ವೈದ್ಯರುಗಳನ್ನ ನೀನು ಆಶ್ವಾಸಿಸಿ ಅವರ ಮುಖಾಂತರ ಅವರ ಜೀವಿತವನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಶ್ಯಾಮಲಮ್ಮನವರಿಗೆ ಸ್ವಾಮಿ ನೀನು ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸಿದ್ದೀಯಪ್ಪ. ಅವರು ಗುಣ ಹೊಂದುತ್ತಿದ್ದಾರೆ. ಇನ್ನೂ ಅವರು ಗುಣ ಹೊಂದಬೇಕಾಗಿದೆ. ಅವರನ್ನೂ ನೀನು ಕೂಡ ನಿನ್ನ ಪ್ರೀತಿಯ ಕರಗಳಿಗೆ ಸಮರ್ಪಿಸುವನಾಗಿದ್ದೇನೆ. ಆ ಮಗಳನ್ನ ನೀನು ಆಶೀರ್ವದಿಸು, ಗುಣಪಡಿಸು ಸ್ವಾಮಿ. ರಮ್ಯ ಮಗಳು ಸ್ವಾಮಿ ನಿನ್ನ ಕಡೆ ಕಣ್ಣೆತ್ತಿ ನಿರೀಕ್ಷಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಾಗ ಸ್ವಾಮಿ ಆ ಮಗಳಿಗೆ ಬೇಕಾದಂತ ಗರ್ಭಫಲವನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಅವರ ದಾಂಪತ್ಯ ಜೀವನವನ್ನ ಆಶೀರ್ವದಿಸು. ನೀನು ಆದಿ ಕಾಲದಲ್ಲಿ ನಮ್ಮ ಆದಿ ತಂದೆ ತಾಯಿಗಳಿಗೆ ಸ್ವಾಮಿ ನೀವು ಭೂಮಿಯಲ್ಲಿ ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂಬುದಾಗಿ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದೀಯ ಸ್ವಾಮಿ. ಅಂತ ಆಶೀರ್ವಾದ ಮಗಳಾದ ರಮಣಿಗೆ ದೊರಕುವಂತೆ ನೀನು ಸಹಾಯ ಮಾಡು. ನೀನು ಕರುಣೆಯುಳ್ಳ ದೇವರು. ಆ ಮಗಳ ಒಂದು ಅಗತ್ಯತೆಯನ್ನ ನೀನು ಪೂರೈಸು ಸ್ವಾಮಿ. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನಿವಾರಿಸಿ ಆ ಮಗಳಿಗೆ ಗರ್ಭಫಲವನ್ನು ದಯಪಾಲಿಸಿಕೊಡು ಸ್ವಾಮಿ. ನಮ್ಮಲ್ಲಿ ಮಕ್ಕಳು ಸ್ವಾಮಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಪರೀಕ್ಷೆಗಳು ನಿನ್ನ ಸಬ್ಬತ್ತಿನದಲ್ಲಿ ಬಿದ್ದಿವೆ ಸ್ವಾಮಿ. ಆ ಪರೀಕ್ಷೆಗಳನ್ನ ಬರೆಯುವುದಕ್ಕೆ ಮಕ್ಕಳು ಸಂತೋಷ ಪಡುವರಲ್ಲ ಸ್ವಾಮಿ, ಕಷ್ಟವಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಪರೀಕ್ಷೆಗಳು
ಮತ್ತೆ ಬೇರೆ ಒಂದು ದಿನಗಳಲ್ಲಿ ಬೀಳುವ ಹಾಗೆ ನೀನು ಸಹಾಯ ಮಾಡು ಸ್ವಾಮಿ. ಹೇಗೂ ನಮ್ಮ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತ. ನಿನ್ನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವುದಕ್ಕೆ ನಮ್ಗೆ ಬೇಕಾದ ಧೈರ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಮಧ್ಯದಲ್ಲಿ ಬೋಧಕರಿದ್ದಾರೆ ಸ್ವಾಮಿ, ಆ ಬೋಧಕರುಗಳನ್ನ ನೀನು ಆಶೀರ್ವಾದ ಮಾಡು. ಅವರ ಮುಖಾಂತರ ಸ್ವಾಮಿ ನಿನ್ನ ಸೇವೆಯನ್ನ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನೀನು ಮಾಡುವುದಕ್ಕೆ ಸಹಾಯ ಮಾಡು ತಂದೆ. ಆ ದೇವರೇ, ಈ ದಿನದಲ್ಲಿ ನಾವು ಮಾಡಬೇಕೆಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳನ್ನು ನಿನ್ನ ಸನ್ನಿಧಾನದಲ್ಲಿ ಸಮರ್ಪಿಸುವರಾಗಿದ್ದೇವೆ ಸ್ವಾಮಿ. ನಮ್ಮ ಆಲೋಚನೆಗಳು, ನಮ್ಮ ಕೆಲಸ ಕಾರ್ಯಗಳು ನಿನ್ನ ಚಿತ್ತಾನುಸಾರವಾಗಿ ಸ್ವಾಮಿ ಪೂರೈಸುವುದಕ್ಕೆ ನಮಗೆ ಸಹಾಯ ಮಾಡು. ಬೇಕಾದಂತಹ ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿಕೊಡು. ನಮ್ಮಲ್ಲಿ ಏನು ಕೊರತೆ ಇದೆ ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ. ನಾವು ಕ್ರೈಸ್ತರಾಗಿದ್ದಾಗಿಯೂ ಅನೇಕ ಕೊರತೆಗಳನ್ನ ಇಟ್ಟುಕೊಂಡೇ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಆ ಕೊರತೆಗಳನ್ನ ನೀಗಿಸು ಸ್ವಾಮಿ. ನಾವು ಪರಿಪೂರ್ಣರಾಗುವಂತೆ ಸಹಾಯ ಮಾಡು ತಂದೆಯೇ. ನಾವು ನಮ್ಮ ಸ್ವಂತಕ್ಕೆ ಏನನ್ನೂ ಮಾಡಿಕೊಳ್ಳಲಾರೆವು ಸ್ವಾಮಿ. ನೀನಿಲ್ಲದೆ ನಾವು ಏನು ಮಾಡಿಕೊಳ್ಳಲಾರೆವು ತಂದೆಯ ದೇವರೇ. ನೀನು ನಮ್ಮನ್ನು ಉಪಯೋಗಿಸು ಸ್ವಾಮಿ. ನಿನ್ನಲ್ಲಿ ನಾವು ನೆಲೆಗೊಂಡಿದ್ದರೆ ನಾವು ಹೆಚ್ಚಿನ ಫಲಗಳನ್ನ ನಾವು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನೀನು ಹೇಳಿದ್ದೀಯ ಸ್ವಾಮಿ. ತಂದೆಯ ದೇವರೇ, ನಿನ್ನಲ್ಲಿ ನಾವು ನೆಲೆಗೊಂಡು ಹೆಚ್ಚಿನ ಫಲಗಳನ್ನ ಬಿಡುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಈ ಕೂಟದಲ್ಲಿ ನೆರೆದು ಬಂದಿರುವ ಸಹೋದರಿಯರನ್ನ, ಸ್ತ್ರೀಯರನ್ನ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ನೀನು ಆಶೀರ್ವಾದ ಮಾಡು. ಅವರಿಗೆ ಬೇಕಾದಂತಹ ಸ್ವಾಮಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿಕೊಡು. ಹೀಗೆ ತಂದೆಯ ದೇವರೇ, ಈ ದಿನವೆಲ್ಲ ನಾವು ನಮ್ಮ ಕೆಲಸಗಳನ್ನ ಒಳ್ಳೆ ಲವಲವಿಕೆಯಿಂದ ಮಾಡಿ ಸ್ವಾಮಿ, ಸಾಯಂಕಾಲ ಮತ್ತೆ ನಿನ್ನ ಪಾಠಗಳನ್ನ ಕೇಳುವುದಕ್ಕೆ ನಮಗೆ ನೆರೆದು ಬರುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಪ್ರತಿಯೊಂದು ಆಶೀರ್ವಾದಗಳನ್ನು ನಿನ್ನ ಮಗನು, ನಮ್ಮ ಪ್ರಿಯ ರಕ್ಷಕನೂ ಆದ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿ ಹೊಂದಿದವರಾಗಿದ್ದೇವೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ವರ್ಷ ಸಾಲಮಂದವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಅಂದರೆ ರಾಜ್ಯವು, ಬಲವು, ಮಹಿಮೆಯು ಸ್ವಾಮಿ. ಕರ್ತನ ಆಶೀರ್ವಾದಕ್ಕೆ ಒಪ್ಪಿಸಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನಗಳು, ಆರೋಗ್ಯ, ಆಯುಷ್ಯಗಳು ಇಂದು ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಂತ ಯಮರಾಜರವರ ಮೇಲೆಯೂ, ಹಾಗೂ ಆರಂಭದ ಪ್ರಾರ್ಥನೆಯನ್ನ, ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಸೇವಕರುಗಳ ಮೇಲೆಯೂ, ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಹೋದರ ಜಾನ್ಸನ್ ಸಣ್ಣಪ್ಪ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ವಿಶೇಷ ಗೀತೆಯನ್ನ ಹಾಡದಂತ ಚಿನ್ನಪ್ಪ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಚಿನ್ನಪ್ಪ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನ ಕರ್ತನ ಮುಂದಿಗಿದ್ದು ಈ ದಿನವನ್ನು ಆಶೀರ್ವದಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಮತ್ತೆ ಸಾಯಂಕಾಲ ಹರ್ಷದಿಂದ ಆತನ ಸನ್ನಿಧಾನಕ್ಕೆ ಬರುವಾಗೆ ಕರ್ತನ ಕೃಪೆ ನಮ್ಮೊಂದಿಗಿರಲಿ, ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಬೆಳಗಿನ ಶುಭಾಶಯಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor.